प्रभेदन पवे विघ्नाब्दे कुम्भोद्भव विघ्नो घाब्र कुल प्रचंड पवनो विघ्नेश्वर पाहि मां विघ्नेश्वर पाहि मां विघ्नेश्वर पाहि मां गजमुखदवगे गणपगे चलवते जगवंदितनि गारति एत्तिरे आरति बेಳಗಿರೆ गजमुखदवगे गणपगे ಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆಯುವವಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಜನರೆಲ್ಲ ಕೊಂಡಯುತ್ತನ ಘನಮೂರ್ತಿ ಮದಪುರ ಗಣನಾಥನ ದೇವರ ದೇವ ಕೃಪಾಕರನ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದಗಿರಿ ಜಯ ಬರಸುತನ ನಮಿತ ಸರ್ವೇಶ್ವರನ
tom tana dinna tom tagida dindatte dim tagida dindatte tagida tagadime dindatte dim tagida tagadime dindatte tom tana dinnatte dim tana dinnatte tom tana dinnatte tai dinam ta dinam tai dinam ta dina tai dina ta dina tai dina ta dina tai tat ಗಜಮುಖನೋ ನಿನ್ನ ಪಾದವನೆವೆ ಗಜಪದನಾಯ ಸುಗುಣ ವಿಶಾಲ ದಯಾ ಸದನ
ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುದೋದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳೋ ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿಯ ಅಂಬುಣಿದಿಯ ಕೈ ಮುಗಿದು ಅಂಬುಜಾವಾಣಿಯರ ಪಾದಾಬುದಕ್ಕೆ ಪುಣಮಡುದವ ನಿಬೆನಿ ಗದಾಬುದವ
ಇರುವಂತಹ ಸ್ಥಳ ದೇವಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ಏವೆಂದು ಅಂದುಕೊಳ್ಳಬಹುದು. ಹಾಗೆ ಅಂದುಕೊಳ್ಳಬಹುದು. ಓಲಗವಿತ್ತಂತ ವಿಚಾರ ಅನೇಕವಿದೆ, ಲಾಲಿಸಬೇಕು. ಧರಣಿ ಪಾಲಕ ಕೇಳು ನೆರಹಿಸುತ್ತ ಸುಮನಾಸಾರ ನೆರೆಯೇ ವೈಭವ ವರುಣವಾಯು ಕುಬೇರ ವರುಣವಾಯು ಕುಬೇರ ನಿರುತಿ ಮೊದಲಾದವರ ನೆರವಿಯೋಳು ನುಡಿದ ಮನದಿರವ ನಾವೇ ಧನ್ಯರಿದ್ದೇವೆ. ಸಕಲ ಸೌಭಾಗ್ಯಗಳ ನೆಲೆಬೀಡಾದ ಈ ನಾಲ್ಕು ಸಂಪದವನ್ನು ಹೊಂದಬೇಕಾದರೆ ಅರ್ಹತೆ ಮುಖ್ಯವಾಗುತ್ತದೆ. ಇಂದ್ರ ಪದವಿಯು ಸಾಧನೆಯಿಂದ ಪಡೆದದ್ದು. ಅದಿತಿ ಕಶ್ಯಪರ ಮಗನಾಗಿ ಶತಮಗಗಳನ್ನು ವೆಚ್ಚಿಸಿ ಅವರ ಅನುಗ್ರಹ ರೂಪವನ್ನು ಪಡೆದವನಿದ್ದೆ. ಸ್ವರ್ಗದ ವ್ಯಾಪ್ತಿಗೆ ಒಳಪಟ್ಟ ವರುಣ, ವಾಯು, ನಿರುತಿ, ಕುಬೇರ, ಯಮ, ಈಶಾನರೆಂಬ ದಿಕ್ಪತಿಗಳು ಸ್ವರ್ಗದ ವ್ಯಾಪ್ತಿಗೆ ಒಳಪಟ್ಟಿರು. ಯಕ್ಷ, ಗರುಡ, ಗಂಧರ್ವ, ಕಿನ್ನರ, ಕಿಂಪುರುಷ ಹಾಗೆ ನರ ನಾಗಲೋಕಗಳ ತ್ರಿಜಗದಲ್ಲಿರುವ ನಮಗಿರುವ ಸ್ಥಾನಮಾನ ಅದನ್ನು ಗಮನಿಸಿದಾಗ ನಾವೇ ಧನ್ಯರಿದ್ದೇವೆ. ಈ ಸುಧರ್ಮ ಸಭೆಯ ಮೆರಗು ಹೆಚ್ಚುವುದು ಹೇಗೆ, ಯಾರಿಂದ? ಸುಮನಸರು ಕೇಳಿದಿರಿ
ಆದಿ ಪೈವಾಡಿಗಳಿಗೆ ಹಾದಿಯೇ ನಿರತೆ ಸುಮನಸು ಕೇಳಿದೆಯಾ ಕೆಟ್ಟ ಬೀಜ ಸುಟ್ಟರೂ ಮೊಳಕೆ ಹೊಡೆಯುತ್ತದೆ, ಹಾಗೆ ದುಷ್ಟರು ಮತ್ತೆ ಹುಟ್ಟಿಕೊಳ್ಳುತ್ತಾರೆ. ಮತ್ತೆ ಏನಾದರೂ ಅಂತಹ ಸಮಯ ಬಂದರೆ ಏನು ಮಾಡೋಣ? ಸುರನ ಹೃದಯ ನಾವೆಂಬುದು ಜನರಿಗೆ ಆಗಿರಾಜಿಯ ಹರಿಹರ ಜನರ ಭಯವಿಲ್ಲವೇ ನಮ್ಮೀ ಲೋಕಕ್ಕೆ ಅದೆಷ್ಟೋ ದಾನವರು ಈ ಹಿಂದೆ ಬಂದವರು ಹೇಳ ಹೆಸರಿಲ್ಲದಂತೆ ಓಡಿ ಹೋಗಿದ್ದಾರೆ. ಇನ್ನು ಮುಂದೆ ಬರುವ ಖಳರಿಗೂ ತಕ್ಕ ಶಾಸ್ತಿಯನ್ನು ನಾನು ಮಾಡುತ್ತೇನೆ. ನೀನು ನಿಶ್ಚಿಂತನಾಗಿರು ಸುರಪಾಲ. ಮೊದಲಾಗಿ ಬಂಧಿಸಿಕೊಂಡಿದ್ದೇನೆ. ರಕ್ಕಸರಿಗೆ ಹುಟ್ಟಿದ ಕೂಡಲೇ ಕಣ್ಣು ಮೇಲೆ ಸ್ವರ್ಗದ ಕನಸು ಕಾಣುತ್ತಿರುತ್ತಾರೆ. ಅಂತಹ ಕನಸಿನಿಂದ ಇಲ್ಲಿಗೆ ಬಂದರೆ ಹೇಳ ಹೆಸರಿಲ್ಲದಂತೆ ಮಾಡುತ್ತೇನೆ. ಇದು ನನ್ನ ಪ್ರತಿಜ್ಞೆ. ನಮೀನಾಕಕ್ಕೆ ದಾನವರು ದಾಳಿಟ್ಟರೆ ಅವರನ್ನು ನಾನು ನೋಡಿಕೊಳ್ಳುತ್ತೇನೆ. ನಿಶ್ಚಿಂತೆಯಿಂದಿರಿ ಸುರಪಾಲ.
ಬಲು ದೋಷವಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಆ ಆ ದೋಷವಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ 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 ಹಳರ ಭೀತಿಯು ನಮಗೆಲ್ಲೇ ನಿಂತಿಲ್ಲ ಹಳರ ಭೀತಿಯು ನಮಗೆಲ್ಲೇ ನಿಂತಿಲ್ಲ ನಳಿನಾದ ಮನದ ಎದೆಯ ಸುಳ್ಳಲ್ಲ ದೋಷವಾದೇನ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಬಲೆ ಕರ್ತವ್ಯವನ್ನು ಸ್ಪಷ್ಟಪಡಿಸಿದ್ದಿ. ದೃಢವಾದ ನುಡಿಗಳಿಂದ ಕಡುಗಲಿತನವನ್ನು ತೋರಿಸಿದ್ದಿ. ವಿಶ್ವಾಸವಿಲ್ಲದವರಿಗೆ ದೇಹಬಲ ದೇವಬಲ ಇದ್ದರೆ ಪ್ರಯೋಜನವಾಗದು. ಸಾವು ನಮಗಿಲ್ಲ, ನೋವು ಸೋಲು ಗೆಲುವು ಅದನ್ನು ಭವಿಷ್ಯಕ್ಕೆ ಬಿಡೋಣ. ಭವಿತವ್ಯಂ ಭವತ್ಯೇವ. ಅಂತಹ ಸಮಯ ಬಂದರೆ ನಳಿನನಾಮನಾದ ಶ್ರೀಹರಿಯು ನಮ್ಮನ್ನು ರಕ್ಷಿಸುತ್ತಾನೆ. ಆದರೆ ನೂತನ ವಿಷಯ ಒಂದಿದೆ. ವರ ಸರಸ್ವತಿ ಗಂಗಾ ಯಮುನಾ ತೀರದಲ್ಲಿ ನೆರವೇರುತ್ತಿರುವಂತ ಘನ ಸತ್ಯಾಧರದಿ ಸರಸ್ವತಿ ಗಂಗಾ ಯಮುನಾ ತೀರದಲ್ಲಿ ನೆರವೇರುತ್ತಿರುವಂತ ಘನ ಸತ್ಯಾಧರದಿ ಹರನ ಪಾದವ ಕಂಡು ಪೂಜಿ ಬಾಬಗೆ ಹರನ ಪಾದವ ಕಂಡು ಪೂಜಿ ಬಾಬಗೆ ತೆರಳಬೇಕೆಲ್ಲರೂ ಸಿಂಹಿಕದೆಡೆಗೆ ದೇವತೆಗಳೇ, ಈ ದಿನ ಸುದೀನ ಬ್ರಹ್ಮ ಮಾನಸ ಪುತ್ರರಾದ ಮರೀಚಿ ಬ್ರಹ್ಮರು ಮೂರು ಮಹಾನದಿಗಳ ತ್ರಿವೇಣಿ ಸಂಗಮದಲ್ಲಿ ಜ್ಞಾನ ಸತ್ರವನ್ನು ಆಯೋಜಿಸಿದ್ದಾರೆ. ಅಲ್ಲಿಗೆ ನಮಗೂ ಆಮಂತ್ರಣವಿದೆ. ಪ್ರಭು ಶಂಕರನೇ ಸಭಾಧ್ಯಕ್ಷನಾಗಿ ನಡೆಸಲಿದ್ದಾರೆ. ಆದ್ದರಿಂದ ಅತ್ತ ಕಡೆ ನಡೆಯೋಣ.
ನಾಭಿ ಕಮಲದಿಂದ ಜನಿಸಿದಂಥವರು ಬ್ರಹ್ಮದೇವರು. ಆ ಬ್ರಹ್ಮನ ಬಲಗೈಯ ಹೆಬ್ಬೆಟ್ಟಿನಿಂದ ಜನಿಸಿದಂತಹ ನಾನು ದಕ್ಷ ಎಂಬುದು 24 ಮಕ್ಕಳು. ಅವರನ್ನು ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ವಿವಾಹವನ್ನು ಮಾಡಿಕೊಟ್ಟವರಿದ್ದೇನೆ. ಬಂದಿರುವಂತಹ ಸುದ್ದಿ ಸರಸ್ವತಿ ಯಮುನಾ ಸಂಗಮದಲ್ಲಿ ಜ್ಞಾನಸತ್ರ ನಡೆಯುತ್ತಿದೆ ಎಂಬುದಾಗಿ. ಅದಕ್ಕಾಗಿ ಎಲ್ಲ ಮಹಾತ್ಮರು ಯೋಗ್ಯರನ್ನೆಲ್ಲ ಆಹ್ವಾನಿಸಿದವರಿದ್ದಾರೆ. ನನಗೂ ಆಹ್ವಾನವನ್ನು ಬಂದಿದೆಯಲ್ಲ, ಅತ್ತ ಕಡೆ ತೆರಳಬೇಕಲ್ಲ, ಸಿದ್ಧಿಸುವಲ್ಲ, ಅತ್ತ ಕಡೆಗೆ ಹೋಗ್ತೇನೆ. ಕಂದರ ಕಾಲ ಕಾಲ ದಿಶಾಪಟ ಫಲನಯನ ಶಂಕರ ಶಂಕರ ನೀಲಾಲೋಹಿತ ರುಂಡ ಮಾಲ ಸದಾ ಶಿವ ನೀಲಾಲೋಹಿತ ರುಂಡ ಮಾಲ ಸದಾ ಶಿವ ಶೂಲಿ ಗಿರೀಶ ಬ್ರಡ ಕಾಲಕಂದರ ಕಾಲ ಕಾಲ ದಿಶಾ ಪಟ ಪಾಲನಯನ ಶಂಕರ ಶಂಕರ ನೀವೆಲ್ಲರೂ ಬಂದು ಇಲ್ಲಿ ಸೇರಿದ್ದೀರಿ. ಸುಮನಸರೆಲ್ಲರೂ ಇಲ್ಲಿದ್ದೀರಿ. ಇಂದಿಗಾಗುವಾಗ ವಿಶೇಷವಾದಂತಹ ಜ್ಞಾನ ಸತ್ರವನ್ನು ಎಸಗುವರೇ ಮನ ಮಾಡಿ ನನ್ನಲ್ಲಿ ಬಂದು ನಿವೇದಿಸಿದವಾಗ ನಿಮ್ಮ ಭಿನ್ನಹವನ್ನು ಮನ್ನಿಸಿ ಈವರೆಗೆ ಬಂದವನಿದ್ದೇನೆ. ಪುಣ್ಯ ಕ್ಷೇತ್ರವಾದ ತ್ರಿವೇಣಿ ಸಂಗಮವಿದು. ಮರೀಚಿ ಬ್ರಹ್ಮರ ಯಾಜಮಾನ್ಯದಲ್ಲಿ ನಡೆಯುತ್ತಿರುವಂತಹ ಪುಣ್ಯಪ್ರದವಾದಂತಹ ಜ್ಞಾನಸತ್ರ. ಈ ಜ್ಞಾನಸತ್ರದಲ್ಲಿ ಇದಮಿತ್ತಂ ಎಂದು ತೀರ್ಮಾನ ಮಾಡಲು ಅಧ್ಯಕ್ಷ ಸ್ಥಾನವನ್ನು ಕುಳ್ಳಿರಿಸಿದ್ದೀರಿ. ಆರೂಢ ಸ್ಥಿತಿ ನನ್ನದ್ದು. ತಿಳಿದವರು ಅನೇಕರಿದ್ದೀರಿ. ಜ್ಞಾನ ಮಾರ್ಗ ಹಾಗೂ ಕರ್ಮ ಮಾರ್ಗ ಎರಡೂ ಕೂಡ ಶ್ರೇಷ್ಠವೇ. ಆದರೆ ಈ ಕುರಿತು ವಿವೇಚನೆಯನ್ನು ಮಾಡುವಾಗ ಅದರ ಕುರಿತು ನಿರ್ಣಯವನ್ನು ನೀಡುವವ ನಾನಿದ್ದೇನೆ. ಅರಿತವರು ಅನೇಕರಿದ್ದೀರಿ. ನಿಮ್ಮ ನಿಮ್ಮ ಸ್ಥಾನದಲ್ಲೇ ಇದ್ದುಕೊಂಡು ಈ ಪುಣ್ಯ ಕಾರ್ಯವನ್ನು ಸಾಂಗವಾಗಿ ನೆರವೇರಿಸಿ ಈ ಜ್ಞಾನ ಸತ್ರ ಆರಂಭವಾಗಲಿ. ಒಂದು ದಿನ ಸತ್ರದಲ್ಲಿ ನೆರೆದುದು ಬಂದು ದಿಕ್ಪಾಲನೆ ಸುಮನಸ ಸಂದಣಿಗಳು ಒಪ್ಪಿರುವ ಸಭೆಗ ದಕ್ಷಿಣ ಹೈದಂದ ವೃಂದವೆದ್ದಿದಿರಾಗಿ ಭಯದಲ್ಲಿ ವಂದಿಸುತ್ತಿರಲು ಭಯದಲ್ಲಿ ವಂದಿಸುತ್ತಿರಲು ಈಶಾನ್ ಹೇಳದೆ ಚಂದದಲ್ಲಿ ಕುಳಿತಿರಲು ಗಂಡ ದಕ್ಷ ಗದಿ ಗೊಂಡ ಈ ಸಕಾಲ ಸವೆ ಎದ್ದು ಆ ಆ
ಮುಂಜಾನೆಯ ಬಿಸಿ ತಾಕಿದಾಗಲೇ ಗೊತ್ತಾಗ್ತದೆ ಸೂರ್ಯೋದಯವಾಯಿತು ಎನ್ನುವಂತೆ. ಅದಕ್ಕೆ ಬೇರೆ ಸಂಜ್ಞೆಗಳು ಬೇಡ, ಆ ಬಿಸಿಯ ಸಾಕು ಅಲ್ವೇ? ಹಾಗೆ ದಕ್ಷ ಪ್ರವೇಶ ಮಾಡಿದ ಎಂದಾದ್ರೆ ಎಲ್ಲರೂ ಹಾಗೆ ಅವರೊಳಗೆ ಭಕ್ತಿ ಭಯ ಎಲ್ಲ ಎದ್ದು ಬರ್ತದೆ. ಹಾಗೆ ನನ್ನ ಪ್ರವೇಶ ಆದೊಡನೆ ಸೇರಿದಂತ ಎಲ್ಲರೂ ಸುರರು ನರರು ಕಿನ್ನರರು ಕಿಂಪುರುಷಾದಿ ಎಲ್ಲರೂ ಎದ್ದು ನಿಂತು ದಕ್ಷನಿಗೆ ಗೌರವವನ್ನು ಸೂಚಿಸಿದ್ರು ಅಲ್ವೇ? ಎಲ್ಲರೂ ಅವರವರ ಗೌರವವನ್ನು ಸೂಚಿಸುವಾಗ ಅವನಿಗೊಂದು ಎದ್ದು ನಿಂತು ಗೌರವ ಸೂಚಿಸಬೇಕು, ಬಂದವರನ್ನು ಯಾವ ರೀತಿಯಲ್ಲಿ ಬರಮಾಡಿಕೊಳ್ಬೇಕು ಎನ್ನುವಂಥದ್ದು ಏನು ಇಲ್ಲವೇ? ಅಲ್ಲ, ನಾವೊಂದು ಪ್ರವೇಶ ಮಾಡಿದಾಗ ಒಂದು ಕೂತುಕೊಂಡು ಅವರಷ್ಟಕ್ಕಿದ್ದಾರಲ್ಲ, ಒಂದು ಅರ್ಥ ಇಲ್ವೇ ಇದಕ್ಕೆ? ಅವರ ಅಧ್ಯಕ್ಷರಲ್ಲವೇ? ಉಚಿತ ವಚನಗಳ ಉಚಿತ ವಚನಗಳ ಹೇಳಿ ತನುವ ಮರಣಿಸಲು ನಾಲಿಗೆಗೆ ಬಂದ ಕುಂದೇನೋ, ನಾಲಿಗೆಗೆ ಬಂದ ಕುಂದೇನೋ, ಶ್ರೇಷ್ಠತ್ವಕ್ಕೆ ಕೂಳನಿಗೆ ಬಂದ ಕುಂದೇನೋ. ಅಧ್ಯಕ್ಷ ಅಲ್ಲ, ಅಧ್ಯಕ್ಷ ಹೇಳಲಿಕ್ಕಿಲ್ಲ. ಅವ ಅಧ್ಯಕ್ಷ ಯಾರಿಗೆ? ನಿಮಗಲ್ವ ಅವ ಅಧ್ಯಕ್ಷ. ಅವನನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕುಳ್ಳಿರಿಸುತ್ತೆ ಯಾರು? ನೀವೆಲ್ಲರಲ್ವ, ನನಗವಲ್ಲ. ಆದ್ರೆ ಆಯ್ತು, ಒಂದು ಸಭೆ ಅಂತ ಹೇಳುವಾಗ ಅಲ್ಲಿ ಅಧ್ಯಕ್ಷ ಪ್ರಧಾನ ಅಲ್ವೇ? ಸಭಾಧ್ಯಕ್ಷರಿಗೆ ಗೌರವ, ಸಭಾಧ್ಯಕ್ಷ ಹೇಳಬಾರ್ದು. ಆಗ್ಲಿ, ಅವ ಹೇಳುವುದು ಬೇಡ, ಕೂತಲ್ಲಿಯೇ ಕೂತಿರಿ. ಎಂತ ಬಾಯಿ ಬಿದ್ದೋಗಿದೆ, ಮಾತಾಡ್ಲಿಕ್ಕೆ ಅಂತವರಿಗೆ ಬಾಯಿ ಇಲ್ವಾ? ಬಾಯಿಯಲ್ಲಿ ಮಾತನಾಡಬಹುದು. ಹೇಗೆ? ಹೋ, ದಕ್ಷರು ಬಂದಿರೇ, ಹೀಗೆ ಬನ್ನಿ, ಆಸನವನ್ನು ಇರಿಸಿದ್ದೇವೆ, ಕೂತ್ಕೊಳ್ಳಿ. ಹೇಳಲಿಕ್ಕಾಗುದಿಲ್ವಾ? ಹೋಗ್ಲಿ ಆಚೆ. ಮಾತನಾಡುವುದಿಲ್ಲವ, ಮಾತನಾಡದಿದ್ರೆ ಅಷ್ಟೇ ಆಯ್ತು. ಕೈಕಾಲಂತ ಬಿದ್ದೋಗಿದೆಯಾ? ಕೈಕಾಲಲ್ಲಿ ಅದು ಸಂಧೆ ಮಾಡಿ ಹೇಳ್ಬೋದಲ್ಲ, ಹೀಗೆ ಆಗುದಿಲ್ವಾ? ಆಯ್ತು, ಕೈಕಾಲು ಇಲ್ವಾ? ನಮ್ಮೆಲ್ಲರಿಗಿಂತ ಒಂದು ಜಾಸ್ತಿ ಉಂಟಲ್ಲ ಅವನಿಗೆ. ಎಂತ ಕಣ್ಣು? ನಮ್ಮೆಲ್ಲರಿಗೆ 2, ಅವನಿಗೆ 3 ಉಂಟಲ್ಲ, ತ್ರಿನೇತ್ರ. ಎಂತ ಅದು ಕಾಣುವುದಿಲ್ವಾ? ಕಣ್ಸನ್ನೆ ಆಗುದಿಲ್ವಾ? ಯಾವುದು ಆಗುದಿಲ್ಲ ಅಂತ ಹೇಳಿದ್ರೆ ಇವೆಂತ ಧರಣಿಗೆ ಈಶತ್, ಧರಣಿ ಸತಿಗೆ ಈಶತ್ತ, ಸತೀಶ ಅಳಿಯಲ್ಲ. ಅಳಿ. ಅಯ್ಯೋ, ಸರಸಿಜ ಸನದ ನುಡಿಗೆ ನಾಮರುಳಾಗೆ
ತೆರನಾದುದ ಕಠಿಣ ಬದುಕು ತೆರನಾದುದ ಕಠಿಣ ಬದುಕು ಆ ನನ್ನ ಅಳಿಯ ನಾನು ಮಾಡಿದ್ದು ಅದೊಂದು ದೊಡ್ಡ ತಪ್ಪು. ಆ ಬ್ರಹ್ಮದೇವನು ನುಡಿದಂತ ಮಾತಿಗೆ ಕಟ್ಟು ಬಿದ್ದವನ ಅದು ಹೇಳ್ತಾರಲ್ಲ, ಒಂದು ಮಾತುಂಟು, ಗಿಳಿಯನ್ನು ಸಾಕಿ ಗಿಡುಗನ ಬಾಯಿಗೆ ಹಾಕಿ. ನನ್ನ ಪರಿಸ್ಥಿತಿ ಇವನ ಕಥೆಯಲ್ಲಿ ಹಾಗೆ ಆಯ್ತು. ಎಷ್ಟು ಒಳ್ಳೆ ಮಗಳು ನಂದು ದಾಕ್ಷಾಯಿ. ಇವನನ್ನು ನೋಡಿದ ಮೇಲೆ ಒಂದೇ, ನಂಗೆ ಅವನೇ ಬೇಕು, ಬೇರೆ ಯಾರು ಬೇಡ. ಆಯ್ತು, ಆ ಬ್ರಹ್ಮದೇವನ ಮಾತಿಗೆ ಕಟ್ಟು ಬಿದ್ದೆ, ವಿವಾಹವನ್ನು ಮಾಡಿಕೊಟ್ಟೆ. ಅಲ್ಲ, ಇವನಲ್ಲಿ ಎಂತ ಉಂಟು ಅಂತೇಳಿ ವಿವಾಹ? ಇವನಿಗೊಂದು ಸಂಪ್ರದಾಯ ಅಂತೇಳಿ ಆದ್ರೂ ಉಂಟ? ಯಾವುದಿಲ್ಲ. ಇವನಿಗೆ ಉಡುವುದಂತೆಂತ ಉಡುದು ಚರ್ಮ, ಅದಕ್ಕೊಂದು ಪುನಃ ಹೆಸರು ಚರ್ಮಾಂಬರ. ಆ ಹೆಸರಿಗೋಸ್ಕರ ನಾವು ಚರ್ಮ ಹುಟ್ಟಾಗಿ ಕುತ್ತಿಗೆಯಲ್ಲಿ ಒಂದು ಹಾವು, ಪುನಃ ಅದಕ್ಕೊಂದು ಹೆಸರು ನಾಗಭೂಷಣ. ಇವ ಹೆಸರಿಡ್ಲಿಕ್ಕೆಲ್ಲ ಅವನ್ನು ಕಟ್ಟಿಕೊಂಡು ಶಿರದಲ್ಲಿ ಚಂದ್ರನ, ಅದಕ್ಕೊಂದು ಹೆಸರು ಚಂದ್ರಶೇಖರ. ಅಲ್ಲಿ ಹೆಸರಿಗೋಸ್ಕರವೇ ಹೀಗೆ ಮಾಡುವುದಲ್ಲ. ಶಾಲದಕ್ಕೆ ಇವನಿಗೊಂದು ವಾಹನ ಬೇರೆ, ನಂದಿ, ಅದಕ್ಕೂ ಒಂದು ಹೆಸರು ನಂದೀಶ. ಅಲ್ಲ, ಇವ ಹೀಗೆ ಮಾಡಿ ಯಾರನ್ನು ಮರಳು ಮಾಡುವುದು? ಎಂತ ಅವಸ್ಥೆ, ಎಂತ ಇವ ನಿಮ್ಮರಿಗೆಲ್ಲ ದೇವರ? ಓ ಲೋಕಕ್ಕೆ ಈಶ ದೇವರು. ಅದು ನರದಿ ಮಾಂಸಾರಿಗಳು ಅಯ್ಯೋ ದೇವರೇ, ಇವ ದೇವರು ಯಾರಿಗೆ? ಇವನನ್ನು ಪ್ರಾರ್ಥನೆ ಮಾಡುವವರು, ಇವರನ್ನು ಭಜಿಸುವವರು ಯಾರು? ಆ ರಾಕ್ಷಸ ಕುಲದವರು. ಯಾಕೆ ಅವರಿಗೆ ಬೇರೆ ಗತಿ ಇಲ್ಲ, ಇವನೇ ಗತಿ. ಯಾಕೆ ಇವನಿಗೂ ಹಾಗೆ? ಇವನನ್ನು ಭಜಿಸುವವರು ಯಾರಿಲ್ಲ. ಅವರು ಪ್ರಾರ್ಥನೆ ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ಇವ ಹೋಗ್ತಾನೆ ಅವರ ಮುಂದೆ ನಿಲ್ತಾರೆ. ಏನು ವರಬೇಕು ಕೇಳಿದನ್ನು ಕೊಡ್ತಾರೆ, ಪುನಃ ಅದಕ್ಕೂ ಒಂದು ಬಿರುದು ಬೋಲೆ ಶಂಕರ, ಕೇಳಿದ್ದನ್ನೆಲ್ಲ ಕೊಡುವವ ಅಂತ. ಅಲ್ಲ, ಇವನನ್ನು ಈಗಲೇ ಇಟ್ಕೊಂಡು ನೀವು ದೇವರು ಅಂತ ಹೇಳುದಲ್ಲ. ಅಯ್ಯೋ ದೇವರೇ, ಆಚಾರ ಇಲ್ಲದವ. ಪಕ್ಷಿಗಳಾದ್ರೂ ಒಂದು ಸ್ನಾನ ಮಾಡ್ತದೆ, ಸ್ನಾನ ಆದ್ರೂ ಮಾಡ್ತಾನೆ, ಹೆಸರಿಗೆ ಪುನಃ ಗಂಗೆ ಶಿರದಲ್ಲಿ ಉಂಟು, ನನಗೆ ಸ್ನಾನ ಅಗತ್ಯವಿಲ್ಲ. ಅಯ್ಯೋ, ಪಕ್ಷಿಗಳಾದ್ರೂ ಮಣ್ಣಿನಲ್ಲಿ ಬಿದ್ದು ಹೊರಳಾಡ್ತದೆ, ಪ್ರತಿಕಾ ಸ್ನಾನ ಅಂತೇಳಿ ಹೇಳ್ತೇವೆ. ಅದಾದ್ರೂ ಇವನಿಗುಂಟ. ಮೈಗೆ ಭಸ್ಮವನ್ನು ಬಳಿತಾನೆ, ಅದು ಕೂಡ ಎಲ್ಲಿಯದು? ಸ್ಮಶಾನದ ಭಸ್ಮ. ಇಂಥ ಈ ಯಜ್ಞದಲ್ಲಿ ನಾನು ಇರ್ಬೇಕಾ? ಅಗತ್ಯ ಇಲ್ಲಲ್ಲ ನಂದು ಇಲ್ಲಿ. ಕರ್ತು ಅವಮಾನ ಮಾಡುವುದು ಅಂತ ಹೇಳಿದ್ರೆ ಅಲ್ಲ. ನಿಮಗೆಲ್ಲ ಇಲ್ಲಿ ಇರ್ಲಿಕ್ಕೆ ಸರಿಯಾದಿತ್ತು. ನನ್ನಂತ ಮರ್ಯಾದಸ್ಥರು, ಮರ್ಯಾದೆ ಇರುವವರು ಈ ಜಾಗಕ್ಕೆ ಬಂದದ್ದೇ ತಪ್ಪು. ಇಂಥವರ ಅಧ್ಯಕ್ಷತೆಯಲ್ಲಿ ಇರುವಂಥ ಈ ಯಜ್ಞ ನನಗೆ ಸಲ್ಲ, ನನಗೆ ಅಗತ್ಯವೂ ಇಲ್ಲ. ಹೌದಾ? ಈಗ ನಾನು ಹೋದ ಮೇಲೆ ಪುನಃ ಎದ್ದು ನಿಲ್ತಾನೆ. ಮಾತಾಡ್ಲಿಕ್ಕೆಲ್ಲದ ಭಾರಿ ಮಾತಾಡ್ತಾನೆ ಅವ, ಮಾತಾಡ್ಲಿಕ್ಕೆ ಭಾರಿ ಗೊತ್ತುಂಟು. ಬಿಟ್ರೆ ಬಂದದ್ದು ನಾನಲ್ವೋ, ಹಾಗೆ ಮಾತಾಡುವುದಿಲ್ಲ. ಕಣ್ಣು ಬಿಟ್ಟು ಪಿಳಿಪಿಳಿ 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 ಅಂತ ನೋಡ್ತಾ ಇದ್ದಾನಷ್ಟೇ. ಈಗ ಮಾತಾಡಿದ್ರೆ ಬಿಡುದಿಲ್ಲ ಅಂತೇಳಿ ಗೊತ್ತುಂಟು ಅವನಿಗೆ.
ನಾನು ಹೋದ ಮೇಲೆ ಶುರು ಮಾಡ್ತಾನೆ, ಭಾರಿ ಮಾತಾಡ್ತಾನೆ. ಹಿಂದೆಯಲ್ಲಿ ಮಾತಾಡುವವರನ್ನೆಲ್ಲ ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಹಿಂದೆಯಲ್ಲಿ ಅವು ಎಂತ ಸಹ ಮಾತಾಡಿ ಅಲ್ವಾ? ಇಂಥ ಯಜ್ಞಕ್ಕೆ ನಾನು ಬಂದದ ತಪ್ಪು, ಇಲ್ಲಿರುವುದು ತಪ್ಪು, ಹೌದಲ್ವಾ? ಇಂಥ ಯಜ್ಞ ನನಗೆ ಬೇಡವೇ ಬೇಡ, ನಿರ್ಗಮಿಸ್ತೇನೆ. ಏನಾಗಿ ಹೋಯ್ತು, ನೋಯಬಾರದು, ಕ್ಷಮಿಸಬೇಕು. ದೇವೇಂದ್ರ, ದೇವಾ, ಈ ರೀತಿಯಾಗಿ ನಡೆದಂತಹ ಈ ವಿಕಲ್ಪಗಳನ್ನೆಲ್ಲ ನೋಡಿದರೆ ಹ, ತಿಳಿಕೊಳ್ಳಕ್ಕೆ ಕಲ್ಲೆಸದಂತಾಯಿತು ಅಲ್ಲವೇ? ಹ, ಹ, ಚಿಂತಿಸಬೇಕಾದದ್ದಿಲ್ಲ. ಹ್ಮ್. ಈ ದಕ್ಷನಾದರೂ ತನ್ನ ಆ ಅಧಮ ಬುದ್ಧಿಯಿಂದ ಈ ರೀತಿಯಾಗಿ ವರ್ತಿಸಿ ಹೋಗಿದ್ದಾನೆ. ಹ, ಹೆಚ್ಚೇಕೆ ಇಲ್ಲಿರುವವರು ಯಾರನ್ನೋ ಮಾನಿಸಿಲ್ಲ ಆತ. ಹ್ಮ್, ತನ್ನ ಅಧಮ ಬುದ್ಧಿಯ ಆ ಔನ್ನತ್ಯದಂತೆಯೇ ಹ, ಬಾಯಿಗೆ ಬಂದ ಹಾಗೆ ಗಳುಹಿದ್ದಾನೆ. ಹ್ಮ್, ಬ್ರಹ್ಮ ಮಾನಸ ಪುತ್ರನೆಂದು ನಾನು ಈವರೆಗೆ ಸೈರಿಸಿಕೊಂಡಿದ್ದೆ. ಆದರೂ ಕೂಡ ಅಧ್ಯಕ್ಷ ಸ್ಥಾನದಲ್ಲಿದ್ದವರು ಏಳಕೂಡದು ಎನ್ನುವಂತಹ ಸಾಮಾನ್ಯ ಜ್ಞಾನವು ಆತನಿಗಿಲ್ಲ. ಹ, ಇನ್ನು ಏಳದೆಯೇ ಮಾತನಾಡಿಸಬಹುದಿತ್ತಲ್ಲ ಎನ್ನುವಂತಹ ವಾರ್ತೆಯನ್ನಾಡಿದ. ಅಧ್ಯಕ್ಷನಾದವ ಕಾರ್ಯಕ್ರಮ ಮುಗಿಯುವವರೆಗೂ ಆತನಿಗೆ ಯಾವಾಗ ಅವಕಾಶ ದೊರಕುತ್ತಿಲ್ಲವೋ ಅಲ್ಲಿಯವರೆಗೆ ಒಂದಕ್ಷರವನ್ನು ನುಡಿಯಬಾರದು ಎನ್ನುವಂತಹ ನಿಯಮವಿರುವುದು ಈ ಮೂಢನಿಗೆ ತಿಳಿದಿಲ್ಲ. ಹ, ಅಷ್ಟು ಮಾತ್ರವಲ್ಲ, ಇಷ್ಟೆಲ್ಲ ಆತ ಆಡುತ್ತಾ ಇರಬೇಕಾದರೆ ಆತ ಬಂದು ಒದಗಿದಾಗ ಇಲ್ಲಿ ನೀವೆಲ್ಲರೂ ಎದ್ದು ನಿಂತು ಆತನನ್ನು ಗೌರವಿಸಿದಿರಿ ಅಲ್ಲವೇ? ಹ, ಯಾಕೆ? ಆತ ಎಂತಹ ಮತಾಂಧ ಎನ್ನುವುದನ್ನು ಅರಿತವರಲ್ಲವೇ ನೀವೆಲ್ಲ? ಆದರೂ ಕೂಡ ಎದ್ದು ನಿಂತು ಗೌರವಿಸಿದ್ದೀರಿ. ಹ, ಅರ್ಥಾತ್ ಆತನ ಜ್ಯೇಷ್ಠತೆ ಯಾವುದರಲ್ಲಿ ಜ್ಯೇಷ್ಠನಾತ? ಕೇವಲ ವಯಸ್ಸಿನಲ್ಲಿ ಜ್ಯೇಷ್ಠನು. ಆ ಕಾರಣಕ್ಕಾಗಿ ನೀವು ಎದ್ದು ನಿಂತಿರೋ ಎಂದಾದರೆ ಇಲ್ಲಿ ನಡೆಯುತ್ತಿರುವಂತಹ ಸತ್ರ ಯಾವುದು? ಜ್ಞಾನ ಸತ್ರ. ಈ ಜ್ಞಾನ ಸತ್ರದಲ್ಲಿ ಜ್ಯೇಷ್ಠರು ಯಾರು? ಜ್ಞಾನಿಗಳು. ಹಾಗಾಗಿ ಅಜ್ಞಾನಿಯಾದಂತಹ ಈ ಮೂಢ ಬಂದ ಕೂಡಲೇ ಎದ್ದು ನಿಂತದ್ದು ನಿಮ್ಮ ತಪ್ಪು. ಹಾಗಾಗಿ ಆತನಾಡಿದ್ದೆಲ್ಲವನ್ನೂ ನೀವು ಅನುಮೋದಿಸಿದಂತಾಯಿತು. ಆತನಿಗೆ ಗೌರವವನ್ನು ಸೂಚಿಸಿದ್ದೀರಿ ಎಂದಾದರೆ ನಮಗದು ಅಗೌರವವನ್ನು ಸೂಚಿಸಿದಂತೆ ಆಯಿತು. ಹಾಗಿದ್ದರೆ ಆತನ ನಿರೀಶ್ವರ ವಾದಕ್ಕೆ ನಿಮ್ಮದು ಸೇರ್ಪಡೆಯಾದಂತಾಯಿತಲ್ಲವೇ? ಇಲ್ಲ ಇಲ್ಲ, ಹೀಗೆ ಸುಮ್ಮನಿರುವವ ನಾನಲ್ಲ. ಹಾಗೆಂದು ಆತ ಬಾಯಿಗೆ ಬಂದ ಹಾಗೆ ಗಳುಹುವಾಗಲೂ ನಿರ್ಲಿಪ್ತ ಭಾವದಿಂದ ಯೋಗ ಸ್ಥಿತನಾಗಿ ನಾನಿದ್ದವ. ಆಗಲೇ ಹೇಳಿದನಲ್ಲ, ಆತ ನುಡಿಯಬಹುದಿತ್ತು, ಆದರೂ ನಡೆಯಲಿಲ್ಲವೆಂದು. ಕಾರಣವಿದೆ. ಜ್ಞಾನ ಸತ್ರದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಆರೂಢನಾಗಿದ್ದಂತಹ ನನ್ನನ್ನು ಕುಳ್ಳಿರಿಸಿದಂತಹವರು ಯಾರು? ನೀವೆಲ್ಲರೂ ಇದ್ದೀರಿ. ಮರೀಚಿ ಬ್ರಹ್ಮರ ಯಾಜಮಾನ್ಯದಲ್ಲಿ ನಡೆಯುತ್ತಿರುವಂತಹ ಯಜ್ಞ. ಅವರು ಹೇಳದಿದ್ದಂತಹ ಕಾಲಕ್ಕೆ ನಾನು ಕೂಡ ನನ್ನ ಸ್ಥಾನಕ್ಕೆ ಅಗೌರವವನ್ನು ಸೂಚಿಸಬಾರದು ಎನ್ನುವಂತಹ ಕಾರಣಕ್ಕಾಗಿಯೇ ಅಲ್ಲಿಂದ ಏಳಲಿಲ್ಲ, ಒಂದಕ್ಷರವನ್ನು ನುಡಿಯಲಿಲ್ಲ. ಆತ ನಾಡಿದ್ದೆಲ್ಲವನ್ನು ಕೇಳಿಸಿಕೊಂಡು ಸೈರಿಸಿಕೊಂಡೆ. ಆದರೆ ಈಗ ಎಲ್ಲರೂ ಎದ್ದು ಬಂದು ನನ್ನ ಪಾದಮೂಲದಲ್ಲಿ ನಿಂತಿದ್ದೀರಿ. ಆ ಕಾರಣಕ್ಕಾಗಿಯೇ ನಾನು ಎದ್ದು ನಿಂತವನಿದ್ದೆ. ಅಷ್ಟು ಮಾತ್ರವಲ್ಲ, ಹೋಗ್ದ ಬಗೆ ಹೇಗೆ ನೋಡಿದಿರಾ? ಬಾಯಿಗೆ ಬಂದಂತೆ ತೆರೆಯುತ್ತಾ ಹೋದ ಅವನನ್ನು, ಶಿವ ನಿಂದೆಯನ್ನು ಮಾಡಿದಂತಹ ಅವನನ್ನು ನನ್ನ ವಾಹನನಾದ ನಂದಿ ಕ್ರುದ್ಧನಾಗಿ ಶಪಿಸಿದ. ಆ ಶಾಪವನ್ನು ಕೇಳಿದಂತಹ ಅವನ ಕಡೆಯವರು ಕೂಡ ಮರಳಿ ಶಪಿಸ್ತಾ ಇದ್ದಾರೆ. ಕೈಲಾಸ ವಾಸಿಗಳಿಗೆ, ಶಿವ ಭಕ್ತರಿಗೆ. ಶಿವ ನಿಂದೆಯನ್ನಾದರೂ ನಾನು ಸೈರಿಸಿಯೇನು, ಆದರೆ ಶಿವ ಭಕ್ತರ ನಿಂದೆಯನ್ನಲ್ಲ. ಲೋಕಕ್ಕೆ ಪಾಠವಾಗುತ್ತದೆ ಇನ್ನು ಮುಂದೆ ಇದು ಹೀಗೆ ಬಿಟ್ಟರೆ. ಹಾಗಾಗಿ ಇದೆಲ್ಲವನ್ನು ನೀವು ಮಾಡಿದ್ದೀರಲ್ಲ. ಪೂಜ್ಯಾಹ ಯತ್ರ ಪೂಜ್ಯಂತೆ ಯತ್ರ ನ ಪೂಜ್ಯಂತೆ ಅಪೂಜ್ಯಾಹ. ಅರ್ಥಾತ್ ಅಪೂಜ್ಯರು ಎಲ್ಲಿ ಪೂಜಿಸಲ್ಪಡುತ್ತಾರೋ, ಪೂಜ್ಯರು ಎಲ್ಲಿ ಪೂಜೆಗೊಳಗಾಗದೇ ಇರಲ್ಪಡುತ್ತಾರೋ ಅದೆಲ್ಲವನ್ನು ನೋಡಿಕೊಂಡು ಸುಮ್ಮನೆ ನಿಂತರೆ ಮೂರುವಲ್ಲಿ ನಿಶ್ಚಿತ. ಹಾಗಾಗಿ ನಿನಗೆ ಆಗುವುದೆಲ್ಲ ಆಗುವುದಕ್ಕಿದೆ. ನಡೆಯೋಣ ಮುಂದೆ. ಯಾಗವು ನಡೆಯೋಣ. ಹರಿದುದೋ ಲಗವಲ್ದು ಮೊದಲಾಗಿರದೆ
ಮುನಿಸಳಿಯ ನೋಡನನ ಮನ ಮುನಿಸಳಿಯ ನೋಡನನ ವರದ ದಕ್ಷಂಗಾಗಿಯೇ ಕಾಲಾಂತರಕ್ಕೆ ಕಮಲಜನು ವರ ಪ್ರಜಾಧೀಶ್ವರರಿಗೆ ಇವ ಈಶ್ವರ ಇರುತ್ತ ಹಠವನ್ನು ಕಟ್ಟಲು ಭರಿತವಾದುದು ಮತ್ತೆ ಮದವಂಕುರಿಸುದ ಅಡಿಗಡಿಗೆ ಆ ಆ ಅಯ್ಯೋ, ಏನಾಗಿದೆ? ಯಜ್ಞಕ್ಕೆ ಹೋದಂತಹ ಸಂದರ್ಭ ಎಲ್ಲರೂ ಎದ್ದು ನಿಂತರೂ ಈಶ್ವರ ಗೌರವ ಕೊಡಲಿಲ್ಲ ಎಂಬ ಕಾರಣಕ್ಕೆ ಯಜ್ಞವನ್ನೇ ತೊರೆದು ಬಂದವನು ನಾನು. ಆದರೆ ಮನದಲ್ಲಿ ಒಂದು ಕಾಡ್ತಾ ಉಂಟಲ್ಲ, ಏನು ಅಲ್ಲಿ ಆದಂತ ಅವಮಾನ, ಒಂದು ಕಡೆ ಅವಮಾನ ಆಯ್ತು ಅಂತ ಹೇಳಿದ ಮೇಲೆ ಅವಮಾನಕ್ಕೆ ಉತ್ತರ ಕೊಡಬೇಕಲ್ಲ, ಏನು ಮಾಡುವುದು? ಸರಿ, ಬೃಹಸ್ಪತಿಗಳು ಎಲ್ಲಿ? ಬೃಹಸ್ಪತಿಗಳು ಬರಲಿ, ಅವರಲ್ಲಿಯ ಸಲಹೆಯನ್ನು ಕೇಳಿಕೊಂಡು ಬೃಹಸ್ಪತಿಗಳಲ್ಲಿ ನಮಸ್ಕಾರಗಳು. ಬೃಹಸ್ಪತಿಗಳೇ, ತಮ್ಮನ್ನು ಕರೆಸಿದಂತ ಒಂದು ಬಹಳ ಗಾಢವಾದಂತಹ ಒಂದು ವಿಚಾರವು ಒಂದು ದಿವಸ ಬೃಹಸ್ಪತಿಯಲ್ಲೂ ಕರೆಸೋದ ಚಂದಾದಿ ಸಕಲ ಸಾಹಿತ್ಯವ ರಚಿಸುವೆ ಇಲ್ಲದ ಗೆಲುವುದ ಅವರು ಬೃಹಸ್ಪತಿಗಳೇ, ಅಂದು ಯಾಗದಲ್ಲಿ ಆದಂತಹ ಒಂದು ಘೋರ ಅವಮಾನ, ಅದಕ್ಕೆ ಪ್ರತ್ಯುತ್ತರವನ್ನು ನೀಡಬೇಕು ಎನ್ನುವಂತಹ ವಿಚಾರ, ಅದಕ್ಕಾಗಿ ಮಾಡುವುದು ಏನು ಎಂಬುದು ಯೋಚನೆಯನ್ನು ಮಾಡಿದಾಗ ತಾವು ತಿಳಿಸಿದಂತೆ ಏನು ಮಾಡಬೇಕು? ಅನುಮಾನವೇನೋ ಕೇಳಿರೇಳು ಜಗನಿಲ್ಲ ಆಧೀನವಿರಲೆ ಮಹಾಧ್ವರವು ಜಗಲಿಲ್ಲ ಅಧೀನವಿರಲಿ ಮಹಾತ್ವರವು ನಿನಗೆ ದೊಡ್ಡಿದೆ ಸಾಹಿತ್ಯಗಳನ್ನು ತರಿಸುನ ಅನುಕರಿಸುವೆನು ನೋಡಿಂದ ಅನುಮಾನವೇನು ಕೇಳಿದೇಳು ಜಗಲಿಲ್ಲ ಬೃಹಸ್ಪತಿಗಳೇ, ಈ ಲೋಕವೇ ನಿನ್ನದು. ಹೌದು. ನೀನು ನರ ಸುರ ಲೋಕದವರು ಯಾರೂ ಉಳಿಯಕೂಡದು. ನಿನ್ನ ಸಂಬಂಧಿಗಳು ಯಾರೂ ಉಳಿಯುವುದಿಲ್ಲ. ಎಲ್ಲರನ್ನು ಯಜ್ಞಕ್ಕೆ ಕರೆಸ್ತೇನೆ. ಸುರರು, ನರರು, ದೇವತೆಗಳು, ಕಿನ್ನರರು, ಕಿಂಪುರುಷರು ಎಲ್ಲರನ್ನೂ ದೇವತೆಗಳನ್ನು ಆಹ್ವಾನಿಸ್ತೇನೆ. ಆದ್ರೆ ಅವ ಒಬ್ಬ ಬರಬಾರ್ದು. ಯಾರು? ಈಶ್ವರ. ಅವನಿಗೆ ಈ ಯಜ್ಞಕ್ಕೆ ಆಹ್ವಾನ ಇಲ್ಲ.
ಹಾ. ಅವನಿಗೆ ಆವಿರ್ಭಾಗವೂ ಇಲ್ಲ. ಇದು ನಿರೀಶ್ವರ ಯಾಗವಾಗಿ ನಡಿಬೇಕು. ಆಯ್ತಲ್ಲ? ಅದರ ಸಂಪೂರ್ಣ ಉಸ್ತುವಾರಿ ತಮಗೆ. ಕುರುಕುಲಾಗ್ರಣಿ ಕೇಳು, ಕುರುಕುಲಾಗ್ರಣಿ ಕೇಳು, ವಿವರಿಸಲರಿದನಂದನಿಗೆ ಅಖಿಳ ವಿಭವ ಪರಿಯ ಭೂಸುರರು ನೆರೆದೈ ತರುವ ಸಂಭ್ರಮವ ಹರನರಸಿ ಕಂಡಾಗ, ಹರನರಸಿ ಕಂಡಾಗ ಕೌತುಕವೆರಸಿ ಭೂಸುರನೋರ್ವನನು ಬೆಸ್ತಳುಮೆ ಕರೆಸಿ ಆ ಆ ಆ ಆ ಪರಮೇಶ್ವರ ಕಾಪಾಡು ಸ್ವಾಮಿ. ಎಂದಿನಂತೆ ಪ್ರಭು ಪರಶಿವನ ಪೂಜೆಯನ್ನು ಪೂರ್ಣಗೊಳಿಸಿ ಕೈಲಾಸದ ತಪ್ಪಲು ಪ್ರದೇಶದತ್ತ ಬಂದು ನೋಡಿದನು. ಮನಸ್ಸಿಗೆ ಒಂದಿಷ್ಟು ಬೇಸರವಾಯಿತು. ಬೇಸರವನ್ನು ಕಳೆಯುವುದರವೋಸುಗ ಮುಂದೆ ಮುಂದೆ ಸಾಗಿಕೊಂಡು ಬಂದಂತಹ ವೇಳೆಯಲ್ಲಿ ಇದಂತಹ ಕೌತುಕವನ್ನು ನಾನು ಕಾಣುತ್ತಾ ಇದ್ದೇನೆ. ಏನಿದು ಆಶ್ಚರ್ಯ! ನೋಡಬಾರದೆ ಸಾಲು ಸಾಲಾಗಿ ಕೈಲಾಸದ ತಪ್ಪಲಿನಲ್ಲಿ ಭೂಸುರರು ಸಾಗುತ್ತಾ ಇದ್ದಾರೆ. ಹಾಗಾದರೆ ಇವರೆಲ್ಲರೂ ಕೇಂದ್ರ ಬಿಂದುವಾಗಿರಿಸಿಕೊಂಡು ಒಂದೇ ದಿಕ್ಕನ್ನು ಅನುಸರಿಸಿಕೊಂಡು ಹೊರಟು ನಿಂತಿರುವಂತಹ ಈ ಸ್ಥಳವಾದರೆ ಯಾವುದು? ಅಂತಹ ಮಹಾಕಾರ್ಯ ಏನಾಗಿರಬಹುದು? ನನ್ನನ್ನು ನೋಡಿ ಅಂತೆ ನನ್ನಲ್ಲಿ ಪ್ರಶ್ನೆ ಮಾಲೆಯನ್ನು ಸೇರಿಸುತ್ತಾ ಇದ್ದೇನೆ. ಇಲ್ಲಿಯೇ ನಿಂತರೆ ನನ್ನ ಪ್ರಶ್ನೆಗೆ ಉತ್ತರ ಸಿಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕಾಣುತ್ತಿರುವಂತಹ ಭೂಸುರದಲ್ಲಿಗೆ ನಾನೇ ತೆರಳಿ ಅವರನ್ನು ತಡೆದು ನಿಲ್ಲಿಸಿ ಮಾತನಾಡಿಸಬೇಕು ಅಂತ ಸಾಗುತ್ತೇನೆ. ಸ್ವಲ್ಪ ನಿಲ್ಲಬೇಕು. ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಯಾವುದು? ಏನಿದು? ಓ, ಆಶೀರ್ವದಿಸಿದ್ದಾರೆ. ಇದು ಬ್ರಾಹ್ಮಣರೇ, ಮೊದಲಾಗಿ ಕ್ಷಮೆ ನಿಯಾಚಿಸುತ್ತಿದ್ದೇನೆ ನಿಮ್ಮನ್ನು ತಡೆದು ನಿಲ್ಲಿಸಿದಕ್ಕಾಗಿ. ಇದು ಹೀಗೆ ಬನ್ನಿ, ಹೀಗೆ ಬನ್ನಿ. ನೋಡು, ನೀನು ಈಗ ಲೋಕದಲ್ಲಿ ಎರಡು ರೀತಿ ಜನಗಳಿದ್ದಾರಂತೆ. ಹೇಗೆ? ಒಂದು ತಪ್ಪು ಮಾಡಿದ ಮೇಲೆ ಕ್ಷಮೆ ಕೇಳುವವರು, ಮತ್ತೊಂದು ತಪ್ಪು ಮಾಡುವ ಮೊದಲೇ ಕ್ಷಮೆ ಕೇಳಿ ಮತ್ತೆ ತಪ್ಪು ಮಾಡುವವರು. ಇದು ನೀವು ಯಾವ ಇದು ವರ್ಗಕ್ಕೆ ಸೇರಿದ್ದಂತ? ಅಲ್ಲ, ಅದು ಎರಡು ಕ್ರಮವಲ್ಲ. ಅಲ್ಲ, ಈಗ ನನ್ನಿಂದ ತಪ್ಪು ನಿಲ್ಲಿಸಿದ್ದೀಯ, ಅದು ತಪ್ಪಾಗಿದೆ. ಆದ್ಮೇಲೆ ಹೇಳುದು ಕ್ಷಮಿಸ್ಬೇಕು ಭೂಸುರರೇ. ಹೌದು, ಮೊದಲಾಗಿ ಕ್ಷಮೆಯನ್ನು ಯಾಚಿಸುವುದಕ್ಕಾಗುವುದಿಲ್ಲ. ಆದ್ರೂ ಅದೆಲ್ಲ ಕೇಳು, ಆಗ ನಿಲ್ಲಿಸಿ ಆಗಿದೆ. ಇನ್ನು ಏನು ವಿಷಯ? ಭೂಸುರರೇ, ನನ್ನ ಮನದಲ್ಲೊಂದು ಮಾತಿದೆ. ಆವಲ್ಲಿಂದ ಬಂದಿರಿ, ಆವಲಿಂದ ಬಂದಿರಯ್ಯ ಭೂಮಿ ದೇವ. ಆ
ಬಂದ್ರಲ್ಲ ಲೇವಳು ನನ್ನ ಲೆವೆಲೆ ಯಾರು? ಲೆವೆಲೆ ಎಲ್ಲಿ ಹೋದದ್ದು? ನಾನು ಲೇವಲೆ. ನಾನು ಬರುವಾಗ ತಡವಾದದ್ದು. ನಿನ್ನ- ಸ್ವಾಮಿ ಇದು ನಿಮ್ಮ ಮಗಳೇ? ಅಲ್ಲೇ ನನ್ನ ಧರ್ಮಕ್ಕೆ ಹೋತೀನಿ, ಧರ್ಮಕ್ಕೆ ಹೋತೀನಿ. ಓಹೋ, ನಿಮ್ಮ ಧರ್ಮ ಪತ್ನಿ. ಸ್ವಾಮಿ ಮತ್ತೆ ನೀವು ಬರುವಾಗ ಏನು ನನ್ನ ನೋಡ್ಲಿಕ್ಕಿಲ್ವಾ? ನಿನ್ನದು ಕರ್ಮ ನಿನ್ನದು. ಅಲ್ಲಿ ಬರುವಾಗ ಒಂದು ಕಟ್ಟೆ ಆ ಹೆಂಗಸರಲ್ಲಿ ಏನೇ ಅದು ಚಂದ ಉಂಟು, ಇದು ಚಂದ ಉಂಟು ಅಂತ ಹೋಯ್ ಭಟ್ರೆ, ಮಾತಾಡ್ಕೊಂಡು ಬರ್ಬೋದು. ದೇವಸ್ಥಾನಕ್ಕೆ ಹೋದ ಹಾಗಲ್ಲ, ಬರುವ ದಾರಿಯಲ್ಲಿ ಒಂದು ಕಟ್ಟೆ ಸಿಕ್ಕಿತು. ಆ ಕಟ್ಟೆಗೆ ಪ್ರದರ್ಶನ ಹಾಕಿ ಬಂದದ್ದು. ಯಾರೆಲ್ಲ ಹೋದದ್ದು? ನಾನು ಒಬ್ಬಳೇ ಹೋದದ್ದು. ಅವರು ಉಚ್ಚಿಲದವರು. ಯಾರು? ಅವರು ಯಾರು? ನಿಮ್ಮ ಕುಟುಂಬ ಸಂಸಾರದವರು? ಅಲ್ಲ, ಇಬ್ಬರು ದಂಪತಿ. ಹಾಗಲ್ಲ ಸ್ವಾಮಿ, ನಾನೇ ಒಬ್ಬಳೇ ಹೋದದ್ದು. ಬ್ರಾಹ್ಮಣರೇ, ಅವ್ರು ಬರ್ಲಿಲ್ಲ. ನಾನಿಲ್ಲಿ ನಿಮ್ಮ ಸಂವಾದವನ್ನು ಕೇಳುವುದಕ್ಕಿಂತ ನನ್ನಲ್ಲಿ ಇರುವಂತಹ ತವಕವನ್ನು ಹೆಚ್ಚಾಗುವುದಕ್ಕೆ ನೀವು ಏನು ನಿನ್ನ ತುಂಬ ತವಕ? ಇದು ವಿಚಾರ ಹಾಗಲ್ಲ. ವಿಚಾರ ಎಂತದ್ದು? ಸಾವಿರಾರು ಮಂದಿ ಭೂಸುರರು ಒಂದೇ ದಿಕ್ಕನ್ನು ಅನುಸರಿಸಿಕೊಂಡು ಹೊರಡುವಂತಹ ಈ ವೇಳೆ ಹೌದು. ನಿಮ್ಮನ್ನು ತಡೆ ನಿಲ್ಲಿಸಿ ಪ್ರಶ್ನಿಸುವುದು ಹೀಗೆ. ಆವಲಿನಿಂದ ಬಂದವರು, ನೀವು ಸಾಲು ಸಾಲಾಗಿ ಹೋಗುವವರು. ಒಂದು ವಿಚಾರವನ್ನು ತಿಳಿದಿದ್ದೇನೆ. ಎಂತದ್ದು? ಬ್ರಾಹ್ಮಣರೆಂದರೆ ಭೂಲೋಕದಲ್ಲಿ ದೇವತೆಗಳೆನ್ನುವ ಹಾಗೆ ಭಾವಿಸಿದ್ದಾರೆ. ಹೌದು, ಕೆಲವು ಅಮಾವಾಸ್ಯೆಗೆ ಹುಟ್ಟಿದವರೆಲ್ಲ ಇದ್ದಾರೆ. ಅದಿಲ್ಲ ಹಾಗಲ್ಲ. ಅಲ್ಲ, ಆದ್ದರಿಂದಲೇ ಬ್ರಾಹ್ಮಣರನ್ನು ಭೂಸುರರ ಭೂಸುರರು ಎನ್ನುವ ಹಾಗೆ ಕೊಂಡಾಡುತ್ತಾರೆ. ಕೆಲವು ಅಮಾವಾಸ್ಯೆಗೆ ಹುಟ್ಟಿದವರಿದ್ದಾರೆ. ನಿಮ್ಮಲ್ಲಿ ಅನೇಕ ರೀತಿಯ ಮಂದಿಗಳಿದ್ದಾರೆ. ಬೂಸು ಗುಟ್ಟುವವರಂತ ಹೇಳುದು ಮಾರಿ ಸಂತಾನಗಳು. ಹೌದಾ? ಭೂಸುರರಂದ್ರೆ ಬೂಸು ಗುಟ್ಟುವರಂತೆ. ನಮ್ಮಲ್ಲಿ ಹಾಗೆ ಅದು ಯಾಕೆ ಒಂದು ಲೆಕ್ಕದಲ್ಲಿ ಸರಿ, ಹಾಗೆ ಹೌದು. ಬ್ರಾಹ್ಮಣೋ ಭೋಜನ ಪ್ರಿಯ, ಬ್ರಾಹ್ಮಣೋ ಬಹುಜನ ಪ್ರಿಯ ಅಂತ ಕೂಡ ಹೇಳಿದ್ದಾರೆ. ಹೌದು ಸ್ವಾಮಿ, ಅದೇ ವಿಚಾರ. ನೋಡಿ, ನಿಮ್ಮಲ್ಲಿ ಅನೇಕ ರೀತಿಯ ಮಂದಿಗಳು, ಉದ್ದಬೊಟ್ಟಿನವರು, ಅಡ್ಡನಾಮದವರು, ಬೊಟ್ಟು ಇಟ್ಟುಕೊಂಡವರು, ಅಮ್ಮಣ್ಣಾಯರು, ಅಲ್ಲ ಬೇರೆ ಬೇರೆ ರೀತಿಯ ವರ್ಗದವರಿದ್ದಾರಂತ ಹೇಳಿ ಅಷ್ಟು ಪಕ್ಕವರು ಕಾಣಿಸಿದಾಗ ಹಾಗಲ್ಲ. ಬ್ರಾಹ್ಮಣರು ಹೋಗುವಂತಹ ಕಾರ್ಯ ಶುಭ ಕಾರ್ಯವೂ ಹೌದು, ಅಶುಭ ಕಾರ್ಯವೂ ಹೌದು. ಆದರೆ ಕುಟುಂಬ ಸಮೇತರಾಗಿ ಹೊರಟು ನಿಂತುದನ್ನು ನೋಡಿದಾಗ ನೀವು ಹೊರಟದ್ದು ಶುಭ ಕಾರ್ಯಕ್ಕೆಂದು ನನಗೆ ಸ್ಪಷ್ಟವಾಯಿತು. ಆದ್ದರಿಂದ ಹೆಚ್ಚು ಕಾಲ ಕಳೆಯದೆ ಆವಲಿಂದ ಬಂದಿರಿ. ಈ ರೀತಿಯಾಗಿ ಜೊತೆಗೂಡಿಕೊಂಡು ನೀವು ತೆರಳುವುದಾದರೂ ಎಲ್ಲಿಗೆ? ಎಲ್ಲವನ್ನು ಹರಬಾರದೆ. ನಾವು ಹೋಗುದ ಈಗ ಕೇಳಬೇಕು. ಏನು? ದಕ್ಷಿಣ ಯಾಗಕ್ಕೆ ನಾವು ಹೋಪೇವಮ್ಮ ಅಮ್ಮ. ಆ ದಕ್ಷಿಣ ಯಾಗಕ್ಕೆ ನಾವು ಹೋಪೇವಮ್ಮ. ಮಗು ದಕ್ಷಿಣೆಗಳ ಇವರಂತೆ ಕೇಳಿರಮ್ಮ. ಮಗು ದಕ್ಷಿಣೆಗಳ ಇವರಂತೆ ಕೇಳಿರಮ್ಮ. ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ. ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ. ನಮ್ಮ ಅಪೇಕ್ಷೆಗಳನ್ನಿವರಂತೆ ಕೇಳಿರಮ್ಮ. ದಕ್ಷಿಣ ಯಾಗಕ್ಕೆ ನಾವು ಹೋಪೇವಮ್ಮ. ಅಮ್ಮ ಆ ಭೂಸುರರೇ, ನಮ್ಮನ್ನು ತಡೆದು ನಿಲ್ಲಿಸಿ ನಾವು ವಿಧ ವಿಧದ ಭೂಸುರರು. ನಾವು ಹೋಗುವುದು ಎಲ್ಲಿಗೆ ಅಂತ ಕೇಳಿದ್ದೀರಿ. ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಕ್ಕೆ ದೊಡ್ಡ ಕಾರ್ಯಕ್ರಮ. ಏನದು? ಇದು ನನ್ನ ಹೆಂಡತಿಗಳು. ಹೌದು. ಮೂರನೇದ್ದು. ಓ ಹೌದಾ? ಹಾಗೆ. ಮೊದಲಿನವಳು ಪ್ರಸವಿಸಿದ ತುಸು ಹೊತ್ತಿನಲ್ಲಿ ಹಸು ನೀಗಿದಳು. ಹಾಗೆ ಮತ್ತೆ ಎರಡನೇವಳು ಪ್ರಸವಿಸಿದ ತುಸು ಹೊತ್ತಿನಲ್ಲಿ ಹಸು ನೀಗಿದಳು. ಹಾಗೆ ಮತ್ತೆ ಎರಡನೇವಳನ್ನು ಕಟ್ಟಿಕೊಂಡೆ, ಅವಳಿಲ್ಲ, ಇದನ್ನು ಇಟ್ಟುಕೊಂಡಿದ್ದೇನೆ. ಕಟ್ಟಿಕೊಂಡದ್ದು
ಕಟ್ಟಿಕೊಂಡದ್ದು ಯಾರು ಲೋಕದಲ್ಲಿ ಒಂದು ರೂಢಿ ಮಾತು ಉಂಟು. ಹೇಗೆ? ಕಟ್ಟಿಕೊಂಡದ್ದು ಕೊನೆಯ ತನಕ, ಇಟ್ಟುಕೊಂಡದ್ದು ನಾವು ಬಾಳುವ ತನಕ ಅಂತ. ಹಾಗೆ ನಾವು ಇದ್ದ ತನಕ ಇದು, ಇದ್ದ ತನಕ ಇದು. ಇನ್ನು ಎಷ್ಟು ಇರ್ತೇವೆ ಅಲ್ಲ ನಾವು? ಈಗ ಇರುವುದು ಇನ್ನೆಷ್ಟು ಬೇಕು? ಇನ್ನು ಎಂತ ಫಲ ಈ ಕೈ ಮಾಡಿ ಮತ್ತೆಂತ ಸ್ವಾಮಿ, ಇದೀಗ ಅದಿರ್ಲಿ, ಈಗ ನೀವು ಹೊರಟದ್ದಿಲ್ಲಿಗೆ ಗೊತ್ತಾಗ್ಲಿಲ್ಲ. ಇಲ್ಲ. ಇದು ಎಂತದ್ದು ಬರಿ? ಪ್ರಾಚೀನ. ಪ್ರಾಚೀನ ಬರಿ. ಪ್ರಾಚೀನ ಬರಿ. ಪ್ರಾಚೀನ ಬರಿ. ಅಲ್ಲಿ ಏನು ವಿಶೇಷ? ಅಲ್ಲಿ ನಾವು ಗೋಪಿರಿ. ಗೋಪಿರಿ. ನಾವು ಗೋಪಿರಿ. ನೀವು ಹೊರಟದ್ದು ಗೋಪಿರಿ. ಏನು ಕಾರಣ ಸ್ವಾಮಿ? ಅಲ್ಲಿ ಕಾರಣ ದೊಡ್ಡ ಒಂದು ಕಾರ್ಯಕ್ರಮ ಉಂಟು. ಕಾರ್ಯಕ್ರಮವೇ? ದೊಡ್ಡ ಯಾಗ ನಡೆಯುವುದಲ್ಲಿ. ಪ್ರಾಚೀನ ಬರಿಯಲ್ಲಿ? ಪ್ರಾಚೀನ ಬರಿ. ಯಾರು ಮಾಡುವುದು? ಹೌದು, ಅದು ಅವರಿದ್ದಲ್ಲ, ಪ್ರಜಾಪತಿ ದಕ್ಷ. ದಕ್ಷ ಮಾಡುವ ಯಾಗ? ದಕ್ಷ ಅವರು ಎಂತದ್ದು ದನದ ರಾಶಿ ಅಂತೆ. ಹೌದೇ? ನಮ್ಮ ಕಣ್ಣಿಗೆ ತೋರುವಷ್ಟು ದೊಡ್ಡ ಬಯಲು, ಅಲ್ಲಿ ದನದ ರಾಶಿ. ನಾವು ಬಾಚಿ ಬಾಚಿ ತಗೊಳ್ಬೋದು, ಅಷ್ಟು ಕೊಡ್ತಾರೆ. ಈಗ ಯಾಗ ಮಾಡುವುದು ದಕ್ಷ ಪ್ರಜಾಪತಿಗಳು. ಆಯ್ತಲ್ಲ, ಇನ್ನು ನಾವು ಹೋಗುವ. ಅಲ್ಲ, ನಿಲ್ಲು, ಹೋಗು. ನೀವು ಎಲ್ಲಿಗೆ? ಸ್ವಲ್ಪ ನಿಲ್ಲು. ಅಮ್ಮ, ವಾ ಅಮ್ಮ, ವಾ ಅಮ್ಮ. ಅರಿಯಲವರ ಮಗಳಲ್ಲವೇ ಹೌದಲ್ವಾ? ನೀವು ಅಮ್ಮ. ಆ ಆ ಅರಿಯಲವರ ಮಗಳಲ್ಲವೇ ನೀವು ಅಮ್ಮ. ಹೋಗದಿರುವ ಕಾರಣಗಳೇನು? ಹೋಗದಿರುವ ಕಾರಣಗಳೇನು? ಬೆಳೆಯಮ್ಮ. ಮರೆತರೋ ನಿಮ್ಮನು ಕರೆಯಲೇಲಿದಮ್ಮ. ಆದರಿರಲವ ಸಂಗಡ ಬಲ್ಲಿ ಹೋಗುವ ಅಮ್ಮ. ಗೊತ್ತಾಯ್ತೀನಿ ಯಾರು? ಗೊತ್ತಾಯ್ತಾ ಯಾರಂತ? ಇಲ್ಲ, ಗೊತ್ತಾಗ್ಲಿಲ್ಲ. ನನಗೆ ಗೊತ್ತಾಯ್ತು. ಅವರ ಪರಿಚಯ ನಿಮಗಿದೆಯಾ? ಮತ್ತೆ ಯಾರು? ಅವರು ದಕ್ಷ ಪ್ರಜಾಪತಿಯ ಮಗಳಲ್ಲಿ. ಮಗಳು? ನೀವು ದಕ್ಷ ಪ್ರಜಾಪತಿಯ ಮಗಳು. ದಾಕ್ಷಾಯಿಣಿ ನಾನು. ನೀವೇನು ಅವರು ಪರಮೇಶ್ವರನನ್ನು ವರಿಸಿ? ಹೌದು. ಏನಾಯ್ತು? ನಿಮ್ಮ ತಂದೆ ಮರ್ತಪ್ಪ. ಯಾವುದನ್ನು ಮರೆತದ್ದು? ನಿಮ್ಮನ್ನು ಕರೆಯುವುದು ಮರ್ತದ್ದು. ಹಾಗೆ ಕೆಲವೊಮ್ಮೆ ಆಗ್ತದೆ. ಹಾಗೆ ಆಗ್ತದೆ. ಎಂತದ್ದು ಗೊತ್ತಲ್ಲ, ಈ ದೂರದವರನ್ನೆಲ್ಲ ಹಾಗೆ ಬೇಗ ಬೇಗ ಕರಿಬೇಕಾಗ್ತದೆ. ಆದ್ರೆ ಹತ್ತಿರದವರನ್ನು ಮರುದಿವಸ ಹೋಗಿ ಕರೆದ್ರು ತೊಂದರೆ ಇಲ್ಲ ಆಗ್ತದೆ. ನಿಮ್ಗೆ ಬಹುಶಃ ಕೆಲವರಿಗೆ ಹೀಗಿರ್ತದೆ, ಕಾರ್ಯಕ್ರಮ ಎಲ್ಲ ಮಾಡ್ತಾರೆ, ಮರುದಿವಸ ಗೊತ್ತಾಗುದು ಅವರನ್ನು ಕರೀಲಿಲ್ಲ ಬಹುಶಃ. ಹಾಗೆ ನಿಮ್ಮನ್ನು ಕರೀಲಿಲ್ಲ, ತೊಂದ್ರೆ ಇಲ್ಲಮ್ಮ. ನೀವು ನನ್ನೊಟ್ಟಿಗೆ ಬನ್ನಿ, ನಾವು ಹೋಗುವ. ಬ್ರಾಹ್ಮಣರೇ, ನಿಮ್ಮನ್ನೇ ನೋಡಿದ್ದೆ. ಕುಟುಂಬ ಸಮೇತರಾಗಿ ನೀವು ಹೊರಟು ನಿಂತಿದ್ದೀರಿ. ಇಷ್ಟು ಜನರು ಒಟ್ಟಾಗಿ ಹೋಗುವಾಗ ನಾನು ಒಬ್ಬಳೆ ಬಂದರೆ ಆಗುವುದೇ? ನನ್ನ ಕೈ ಹಿಡಿದಂತಹ ಪತಿದೇವರಿದ್ದಾರೆ ತಾನೆ, ಅವರಿಗೆ ಸಮಸ್ತ ವಿಚಾರವನ್ನು ಬಿತ್ತರಿಸಿ ಅವರ ಜೊತೆಯಾಗಿ ನಾನು ಬರುತ್ತೇನೆ. ನೀವು ಮುಂದೆ ಸಾಗಿ. ಖಂಡಿತ ಬರ್ತೀರಲ್ಲ? ಖಂಡಿತ ಬರುತ್ತೇನೆ. ಅವರಿಗೆ ದಾಕ್ಷಿಣಿ ಹೌದಲ್ಲ? ಹೌದು. ನನ್ನ ಸೀರೆ ನೋಡಿ ಅಂತೆ ಹರಿದೋಗಿದೆ. ಹೌದಾ? ಎಲ್ಲಿ ಎಲ್ಲಿ ನೋಡಿದೆ? ಎಲ್ಲಿ ತೋರಿಸಿ. ಅದೇ ತೋರಿಸ. ಅರ್ಥದಲ್ಲಿ ಅದಲ್ಲ, ಹಾಗಲ್ಲ, ಇದು ಹಳತ್ತಾಗಿದೆ ಅಂತ ತೋರಿಸು. ಅರ್ಧ ಇದು ಹಳತ್ತು. ಮಾತಾಡಿ ತೋರಿಸು. ಇದು ಹಳತ್ತು ಸೀರೆ. ಎಲ್ಲಿ ಅರ್ಧದಂತ ಹೇಳಿದ್ದೆವು. ಅರ್ಧ ಈಗ ಹರಿದು ತೋರಿಸ್ತೀನಿ. ಅದೇ ರಾಮಣ್ಣರೇ, ಭಾಷೆಗೆಟ್ಟವನು ಎಂತದೆಂತದ್ದು ಮಾತಾಡ. ಹಾಗಲ್ಲ ಅವಳಿಗೆ ಎಂತೆಲ್ಲಮ್ಮ, ಈ ಅವಳಿಗೆ ಸೀರೆ ಎಲ್ಲ ಕಮ್ಮಿ, ನಾನು ತೆಗೆದು ಕೂಡ ಕೊಡೋದಿಲ್ಲ. ಹಾಗೆ ನಿಮ್ಮದೊಂದು ಚಟ್ಟೆ ಸೀರೆ ಇದ್ರೆ, ಚಟ್ಟೆ ಸೀರೆ, ಪಟ್ಟೆ ಸೀರೆ ಬೇಕಾಗುವ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತೀನಿ. ಮುಂದೆ ಸಾಗಿ. ನಮ್ಗೆ ಅಲ್ಲಿ ಎಲ್ಲ ಬೇಕಾದ ವ್ಯವಸ್ಥೆನೆಲ್ಲ ನಾನು ಡಡ್ಡನ್ನ ಹಾಗೆ ಆಗ್ಬೇಕು. ಹೆಚ್ಚು ಹೊತ್ತು ಬೇಡ, ಅಷ್ಟರನ್ನೇ ಕೊಡ್ಬೇಕು ಈಗ. ಸರಿ, ಬನ್ನಿ ಮಕ್ಕಳು ಹೋಗುವ ಆಯ್ತಾ? ಅಮ್ಮ ಮುಂದಿನ ಸಾಲಲ್ಲಿ ಕೂತ್ಕೊಳ್ತೇನೆ.
ಎಂತೆಂದೋ ಹೂಸೋರ ಆ ಗುಣವಂತೆ ಸತಿಯು ಮನದಿ ಚಿಂತಿಸುವುದ ಅಂದೋ ಬರೆದರೆಮ್ಮನು ಬೇಳಲು ಮರೆತರೆಮ್ಮನು ಬೇಳಲು ಇರಲಾರದೆಲ್ಲ ಪತಿಗರುಗಿ ಕರೆದೊಯ್ವೆ ಮಹಾತ್ವರಕ್ಕೆ ಆ ಆಡಿದಂತಹ ಮಾತುಗಳನ್ನು ಶ್ರವಣಿಸಿದಾಗ ನನ್ನ ಮನಸ್ಸು ಎನ್ನುವುದು ನಿಲ್ಲುವುದಕ್ಕೆ ಏನಾಗಿರಬಹುದು? ನನ್ನ ತಂದೆಯವರು ನನ್ನನ್ನು ಕರೆಯುವುದಕ್ಕೆ ಮರೆತಿರಬಹುದೇ? ಅಯ್ಯೋ, ಇದನ್ನೆಲ್ಲ ನಾನು ಯಾಕೆ ಯೋಚಿಸುವುದು? ಅವರಾಡಿದಂತಹ ಮಾತುಗಳನ್ನು ಕೇಳಿದ ಮೇಲೆ ನನ್ನ ಕಾಲು ಎನ್ನುವುದು ನಿಂತಲ್ಲಿ ನಿಲ್ಲುತ್ತಿಲ್ಲ, ಮನಸ್ಸು ಎನ್ನುವುದು ಅರ್ಧ ಕಡೆಗೆ ಸೆಳೆಯುತ್ತಾ ಇದೆ. ಹಾಗಾದರೆ ತಡ ಮಾಡುವುದಲ್ಲ, ನನ್ನವರಲ್ಲಿ ಸಮಸ್ತ ವಿಚಾರವನ್ನು ಬಿತ್ತರಿಸಿ ಮಹಾತ್ವರದತ್ತ ಸಾಗುತ್ತೇನೆ. ಮತ್ತೊಮ್ಮೆ ವಂದಿಸಿಕೊಂಡಿದ್ದೇನೆ. ಮಂಗಳವಾಗಲಿ ಸ್ವಾಮಿ. ಮಗದೊಮ್ಮೆ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ಏನಿದು ಹೊಸ ಕ್ರಮ? ಸ್ವಾಮಿ, ಕ್ರಮ ಯಾವುದಲ್ಲ, ಹೀಗೆ ಬನ್ನಿಯಂತೆ. ಏನೇ? ನೋಡಿರಿ ನೋಡಿರಿ ದ್ವಿಜರು ಪೋಪುದನು ಆ ನೋಡಿರಿ ದ್ವಿಜರು ಪೋಪುದನು ನೋಡಿ ನಿಮ್ಮಯ ಮಾವ ಮಾಡುವ ಯಜ್ಞ ಬಂತೆ ಮಾಡುವ ಯಜ್ಞವಂತೆ ಆಡಲೇ ನದಿಗ ಸಂಭ್ರಮ ಬಾದೆ ಆಡಲೇ ನದಿಗ ಸಂಭ್ರಮ ಬಾದೆ ಬಂಧುಗಳು ಕೂಡಿರದಿದು ಬರದೆ ನೋಡಿರಿ ದ್ವಿಜರು ಪೋಪುದನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ಆ ಸ್ವಾಮಿ, ಸ್ವಾಮಿ ಹೀಗೆ ಬನ್ನಿಯಂತೆ. ಏನೇ? ನೋಡಿ ಸ್ವಾಮಿ, ಅಲ್ಲಿ ನೋಡಿ, ಏನು ಏನು ಇಲ್ಲಿ ನೋಡಿ, ಏನು? ಸಾಲು ಸಾಲಾಗಿ ನಮ್ಮ ಕೈಲಾಸದ ತಪ್ಪಲ ಪ್ರದೇಶದಲ್ಲಿ ಭೂಸುರರು ಹೋಗುತ್ತಿದ್ದಾರೆ ಸ್ವಾಮಿ. ಬ್ರಾಹ್ಮಣರು ಯಾವುದೋ ಕಾರ್ಯದ ನಿಮಿತ್ತ ತೆರಳುತ್ತಿರಬೇಕು. ಸ್ವಾಮಿ, ಬ್ರಾಹ್ಮಣರನ್ನು ಹಾಗೆ ನಾನು ತಿಳಿದಿದ್ದೇನೆ. ಹೋಗುವಂತಹ ಬ್ರಾಹ್ಮಣರನ್ನು ತಡೆದು ನಿಲ್ಲಿಸಿ ಮಾತನಾಡಿಸಿ ಬಂದವಳು ನಾನು. ವೃದ್ಧರಾಗ್ಲಿಲ್ವೇ ಅವರಾಗ? ಇಲ್ಲ ಸ್ವಾಮಿ, ಯಾಕೋ? ವಿಚಾರವನ್ನೆಲ್ಲ ತಿಳಿಸಿದ್ದಾರೆ. ಏನೇ? ಇದು ಅವರು ಹೊರಟದ್ದು ಪ್ರಾಚೀನ ಬರಿಹಿಗಂತೆ. ಹೋಗಲಿ. ಅಲ್ಲ, ಅವರಲ್ವೇ ಹೋಗಲಿ, ನಮಗೇನು? ಸ್ವಾಮಿ, ವಿಚಾರವಿದೆ. ಏನು? ಪ್ರಾಚೀನ ಬರಿಹೆಯಲ್ಲಿ ಬಹಳ ದೊಡ್ಡ ಮಟ್ಟಿನ ಯಾಗವಂತೆ. ಯಾಗ? ಕಾಮಿಸಿದನ್ನೆಲ್ಲ ನೀಡ್ತಾರಂತೆ.
ಅಷ್ಟು ಮಾತ್ರವಲ್ಲ, ಏನಿದ್ದರೂ ದೋಚುವುದು ಬಾಚುವುದು ಕೊಡುವುದು, ದೋಚುವುದು ಬಾಚುವುದು ಕೊಡುವುದು. ಓ, ಬೇರೆಯವರ ಮನೆಯಿಂದ ದೋಚುವುದು ಹಾಗಲ್ಲ ಸ್ವಾಮಿ, ಯಾಗದ ಕ್ರಮವಂತೆ ಅದು. ಓಹೋ, ಧನದ ಅರ್ಥಿಗಳಾಗಿ ಅಲ್ಲಿಗೆ ತೆರಳುವವರಿದ್ದಾರೆ. ಕೇಳಿದ್ದನ್ನು ಕೊಡುವುದು ಎನ್ನುವುದನ್ನು ಕೇಳಿದ ಮಾತ್ರಕ್ಕೆ ಮೈ ರೋಮಾಂಚಿತರಾಗಿ ಇಲ್ಲಿಂದಲೇ ಹೊರಟವರು. ಸ್ವಾಮಿ, ಅವರನ್ನೆಲ್ಲ ಅಡ್ಡ ಹಾಕಿ ಮಾತನಾಡಿಸಿದ್ದು ಬಂದಿದ್ದೀಯಲ್ಲ. ಅಲ್ಲ, ಅವರು ಹೊರಟಿರಬಹುದು, ಆದರೆ ವಿಚಾರ ಇದೆ ಸ್ವಾಮಿ. ಏನು? ಅವರು ಹೊರಟದ್ದು ಅಲ್ಲಿಗಿಲ್ಲಿಗಲ್ಲ, ಪ್ರಾಚೀನ ಬರಿಯಲ್ಲಿ ನಡೆಯುವಂತಹ ಬಹಳ ದೊಡ್ಡ ಕಾರ್ಯಕ್ರಮಕ್ಕೆ. ಹೇಳಿದ್ದೀಯಾಗಲೇ ಸ್ವಾಮಿ, ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡುವವರು ಯಾರಾಗಿರಬಹುದು? ಯಾರೇ ಆಗಲಿ, ಬೇರೆ ಯಾರು ಅಲ್ಲ ಸ್ವಾಮಿ, ನಿಮ್ಮ ಮಾವ ಮಾಡುವ ಯಾಗವಂತೆ. ಯಾರು? ನಿಮ್ಮ ಮಾವ. ಅದು ಯಾರು? ನನ್ನ ಮಾವ. ಈಗ ನನಗೆ ಮಾವ ಅಂತ ಹೇಳಬೇಕಾದ್ರೆ ನನ್ನ ತಂದೆ ಯಾರು, ನನ್ನ ಬಂಧು ಬಳಗ ಯಾರು ಅಂತ ಎಲ್ಲ ನಿಶ್ಚಯ ಮಾಡಬೇಕು. ಈಗ ಅಜ್ಜ ಅಂತ ಹೇಳಿ ನನ್ನನ್ನು ಕರೀತಾರೆ. ನನಗೆ ಯಾವ ತಂದೆ? ಸ್ವಾಮಿ, ನಿಮ್ಮ ಮಾವ ಎನ್ನುವ ಹಾಗೆ ಹೇಳಿದ್ದು. ಅಂದ್ರೆ ನನ್ನ ತಂದೆ. ಅದನ್ನ ಹಾಗೆ ಹೇಳಬಹುದಲ್ವಾ ಸ್ವಾಮಿ? ಮದುವೆ ಆದ ಬಳಿಕ ಪ್ರತಿಯೊಂದು ಹೆಣ್ಣು ತನ್ನ ಸಂಬಂಧವನ್ನು ತನ್ನ ಗಂಡನ ಮೂಲಕವಾಗಿ ತಿಳಿಸುತ್ತಾಳೆ. ಹಾಗಾಗಿ ಹೇಳಿದ್ದು ಸ್ವಾಮಿ, ಇದು ಅಪ್ಪ ಮಾಡುವ ಯಾಗ. ಓ, ನಿನಗೆ ಬೇರೆ ಮೂಲದಲ್ಲಿ ಸಂಬಂಧ ಹುಡುಕಲಿಕ್ಕಿಲ್ಲ ಎನ್ನುವ ನೆಲೆಯಲ್ಲಿ ನಿನಗೋಸ್ಕರ ಮಾವ ಎನ್ನುವ ಹಾಗೆ ಒಪ್ಪಿಕೊಳ್ಳೋಣ. ಅಲ್ಲ, ಮಾವನೇ. ನೀವು ಒಪ್ಪಿಕೊಳ್ಳದಿದ್ದರೆ ಅವರು ನಿಮ್ಮ ಮಾವವೇ. ನೀನು ಹೇಳಬೇಕು. ಸ್ವಾಮಿ, ಇದು ನಿಮ್ಮ ಮಾವ ಮಾಡುವ ಯಾಗ. ಅಧಿಕ ಸಂಭ್ರಮ ಉಂಟಂತೆ, ಬಂಧುಗಳೆಲ್ಲ ಬಂದು ಸೇರಿದ್ದಾರಂತೆ. ಹಾಗಾಗಿ ತಡ ಮಾಡುವುದಲ್ಲ, ಬನ್ನಿ ಹೋಗುವ ನಾವು. ಬಂಧುಗಳು ಬಂದು ಸೇರಿದ್ದಾರೆ? ಹೌದು. ಎಂದರೆ ನಿನ್ನ ಅಕ್ಕ ತಂಗಿ ಎಲ್ಲರೂ ಬಂದಿದ್ದಾರೆ. ಅವರಿಗೆ ಹೇಳಿಕೆ ಹೋಗಿರ್ಬೇಕು, ಅವರು ಹೋಗಿದ್ದಾರೆ. ಸ್ವಾಮಿ, ಕೇಳಿ ಸೈರಿಸಲಿಲ್ಲ ಎನ್ನ ಮನಸ್ಸು ಮನವಲ್ಲಿ ಹೋಗದೆ ಆ ಮನವಲ್ಲೇ ಹೋಗದೆ ಕೇಳಿ ಸೈರಿಸದೆಲ್ಲ ಮನವಲ್ಲಿ ಹೋಗದೆ ಹೇಳಿ 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 ನೀವಿರದಿನಲೇ ಇಂದಿನಲೇ ಇಂದಿನಲೇ ಮನವಲ್ಲಿ ಹೋಗದೆ ಎಷ್ಟು ಬಾರಿ ತೋರಿಸ್ತೀಯ? ಅವರು ಹೋಗಿ ಮುಟ್ಟುವುದಕ್ಕಾಯ್ತು ಸ್ವಾಮಿ. ಅಲ್ಲ, ಅವರು ಮುಟ್ಟಲಿ, ನಿನಗೇನಿಷ್ಟು ಉತ್ಸಾಹ
ಉತ್ಸಾಹ ಅಂತ. ಸ್ವಾಮಿ, ಅವರಾಡಿದಂತಹ ವಿಚಾರಗಳನ್ನೆಲ್ಲ ಕೇಳಿದಾಗ ನನ್ನ ಮನಸ್ಸು ಎನ್ನುವುದಿಲ್ಲಿ ನಿಲ್ಲುವುದಕ್ಕೆ ಕೇಳುತ್ತಿಲ್ಲ ಸ್ವಾಮಿ. ಅದು ನೀನು ಕುಣಿಯುವುದು ನೋಡುವಾಗಲೇ ಗೊತ್ತಾಗ್ತದೆ. ಹಾಗಾಗಿ ಸ್ವಾಮಿ, ಏನು ಕೇಳಿ ಸೈರಿಸದೆನ್ನ ಮನವು. ಯಾಕೆ ಹ? ಯಾಕೆ ಕಾರಣ ಉಂಟು. ಏನು ಕಾರಣ? ಅಲ್ಲಿ ನಡೆಯುವಂತಹ ಯಾಗವನ್ನು, ಅಲ್ಲಿ ನಡೆಯುವಂತಹ ವೈಭವದ ಸಂಭ್ರಮವನ್ನು ಕಣ್ತುಂಬ ಕಾಣಬೇಕೆನ್ನುವಂತಹ ಮನದಾಸೆ ನನಗಾಗುತ್ತಾ ಇದೆ. ಹಾಗಾಗಿ ಏಳಿ, ನೀವು ಎದ್ದೇಳಿ, ನಾವು ಹೋಗಿ ಯಾಗವನ್ನು ಕಣ್ತುಂಬ ಕಂಡು ಇಂದು ಇದ್ದು ನಾಳೆ ಮರಳಿ ಇಲ್ಲಿಗೆ ಬರುವ. ಹೋಗಿ ಬರುವ ಸ್ವಾಮಿ. ಅಲ್ಲ, ನೀನಾಡುವಂತಹ ಮಾತುಗಳನ್ನು ಕೇಳುವಾಗ ನೆಗೆ ಬರುತ್ತಾ ಇದೆ. ಯಾಕೆ ಸ್ವಾಮಿ? ಇಲ್ಲದೆ ಹೋದರೆ ಯಾವುದೇ ಕಾರ್ಯಕ್ರಮವಿರಲಿ ಅಲ್ಲಿಗೆ ಹೇಳಿಕೆ ಇಲ್ಲದೆ ನಾವು ಹೋಗಕೂಡದು ಎನ್ನುವುದು ಸಾಮಾನ್ಯ ಜ್ಞಾನ. ಸ್ವಾಮಿ, ಲೋಕಮಾತೆಯಾದಂತಹ ನಿನಗೆ ಇದು ಅವತ್ತು ಮರೆತು ಹೋಯಿತೆ. ನಿಮ್ಮಲ್ಲಿ ನಾನೊಂದು ಕೇಳುವುದೇ, ಏನು? ಅರಸನಾದವನು ಊರಿನಲ್ಲಿ ಏನಾದರೂ ಒಂದು ಕಾರ್ಯಕ್ರಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರಜೆಗಳ ಎಲ್ಲರ ಮನೆಗೆ ಹೋಗಿ ಆಮಂತ್ರಣವನ್ನು ನೀಡಬೇಕೆನ್ನುವ ಹಾಗೇನಾದರೂ ಕ್ರಮ ಉಂಟೆ ಸ್ವಾಮಿ? ಹೆಚ್ಚೆಂದರೆ ಡಂಗೂರ ಸಾರಿಯ ಅಲ್ವೇ? ಅದನ್ನೇ ಆಮಂತ್ರಣವೆಂದು ಮಾನಿಸಿ ಹೋಗಬೇಕು. ಪ್ರಜೆಗಳೆಲ್ಲ ಸೇರಿಕೊಂಡು ಬರುವುದವರ ಕರ್ತವ್ಯ ಅಲ್ವೇ? ಇಷ್ಟು ಮಾತ್ರವಲ್ಲ, ತವರು ಮನೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಎಂದಾದರೂ ಆಮಂತ್ರಣದ ಅವಶ್ಯಕತೆ ಇದೆ ಹೇಳಿ? ಖಂಡಿತ ಇಲ್ಲ ಸ್ವಾಮಿ. ಈ ವಿಚಾರವನ್ನು ಮೇಲೆ ನಾನು ಅಲ್ಲಿ ಹೋಗಬೇಕೆನ್ನುವಂತಹ ಮನವನ್ನು ಮಾಡಿದ್ದೇನೆ. ಹಾಗಾಗಿ ನೀವು ಹಠ ಹಿಡಿಯದೆ ಆದಷ್ಟು ಬೇಗ ನಾವು ಹೋಗಿ ಬರುವ. ಒಂದೇ ದಿನ ನಮಗೆ ಬೇಕಾದದ್ದು. ಅದು ಯಾವುದೂ ಆಗುವುದಿಲ್ಲ. ನೀನು ಕೊಟ್ಟಂತಹ ಉದಾಹರಣೆಗಳನ್ನು ಸರಿಯಾಗಿ ಗಮನಿಸು. ಲೋಕರೂಢಿಯಲ್ಲಿ ಅದು ಸರಿಯೇ, ಆದರೆ ಯಾವಾಗ ಅರಸನಿಗೆ ಪ್ರಜೆಗೆ ಇರುವಂತಹ ಸಂಬಂಧ ಸರಿ. ಈಗ ಆತ ಯಾರಿಗೆ ಅರಸ, ನಾನು ಯಾರಿಗೆ ಪ್ರಜೆ? ಅದು ಬಿಡಿ, ಆಗುವುದಿಲ್ಲ. ಬೇಡ. ಮತ್ತೊಂದು ಹೇಳಿದ್ದಿ, ಯಾವುದು? ಗುರು ಶಿಷ್ಯರ ಸಂಬಂಧ. ಆತ ಯಾರಿಗೆ ಗುರು, ನಾನು ಯಾರಿಗೆ ಶಿಷ್ಯ? ಅದು ಬಿಡೋಣ ಸ್ವಾಮಿ. ಅದು ಆಗುವುದಿಲ್ಲ. ಇನ್ನು ನಿನ್ನ ಸಂಬಂಧದ ಮೂಲಕ ಹೇಳಿದ್ದಿ, ತಂದೆ ತಾಯಿಗಳು ಹಾಗೂ ಮಕ್ಕಳಿಗಿರುವಂತಹ ಸಂಬಂಧವೆಂದು. ಆ ಸಂಬಂಧವನ್ನು ಇಟ್ಟುಕೊಂಡರೆ ಮಾತ್ರ, ಆ ಸಂಬಂಧ ಊರ್ಜಿತದಲ್ಲಿದ್ದರೆ ಮಾತ್ರ ಅದು ಮಾನ್ಯವಾಗುತ್ತದೆ. ಈಗ ನಿನ್ನನ್ನು ಮಗಳು ಎಂದು ಅವ ಭಾವಿಸಿದ್ದರೆ, ನಾವು ಮದುವೆಯಾಗಿ ಇಷ್ಟು ಕಾಲವಾಯಿತು, ಒಂದೊಮ್ಮೆಗೆ ಆದರೂ ಇತ್ತ ಕಡೆ ಮುಖ ಮಾಡಿದ್ದಾನು ಸ್ವಾಮಿ? ಅವರು ಬರಲಿಲ್ಲ ಸರಿ, ಅವರನ್ನು ನೋಡುವಂತಹ ಮನಸ್ಸು ನನಗಾಗಿದೆ. ಹಾಗಾಗಿ ಹೋಗಿ ಬರುವ. ನೀವು ಸುಮ್ಮನೆ ಮಾತನಾಡಿಕೊಂಡು ಇಲ್ಲಿ ನಿಲ್ಬೇಡಿ. ನೋಡು ಸತಿ, ಇದು ಯಾವುದು ಆಗಲಿಕ್ಕಿಲ್ಲ. ಯಾಕೆ? ಯಾಕಂತ ಹೇಳಿದ್ರೆ ಆತನಿಗೂ ನಮಗೂ ಸರಿ ಬರುವುದಿಲ್ಲ. ಅದು ಯಾಕೆ ಸ್ವಾಮಿ? ಮಾತುಗಳನ್ನು ಕೇಳಿದವಾಗ ನಿನಗೆ ಪೂರ್ವವೃತ್ತ ಅಂತದ ಜ್ಞಾನವಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತದೆ. ಯಾಕೆ ಎನ್ನುವ ಹಾಗೆ ನನಗೆ ತಿಳಿಯಲಿಲ್ಲ. ಕಾರಣ ಕೇಳುತ್ತಾ ಇದ್ದೀಯಾ? ಹೌದು. ಕಾರಣವನ್ನು ಹೇಳಿದರೆ ನಿನ್ನ ಮನಸ್ಸಿಗೆ ನೋವಾಗಬಹುದು. ಪರವಾಗಿಲ್ಲ, ಹೇಳಿ ಸ್ವಾಮಿ. ಹಠ ಹಿಡಿಯುತ್ತಾ ಇದ್ದೀಯಾ? ನೆನಪಿಸಿಕೋ, ಯಾವುದು? ಈ ಹಿಂದೊಮ್ಮೆ ಜ್ಞಾನ ಸತ್ರಕ್ಕಾಗಿ ನಾನು ತೆರಳಿದವ. ಸರಿ ಅಲ್ವೇ? ನಿನ್ನಲ್ಲೇ ಹೇಳಿ ಹೊರಟವನು 1000 ವರ್ಷಗಳ ಕಾಲ ನಡೆಯುವಂತಹ ಜ್ಞಾನ ಸತ್ರ, ಅದರಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವರೆ ನಮ್ಮನ್ನು ಆಮಂತ್ರಿಸಿದ್ದಾರೆ ಎನ್ನುವಾಗ ಹಾಗೆ ಹೇಳಿ ತ್ರಿವೇಣಿ ಸಂಗಮಕ್ಕೆ ಹೊರಟವ ನಾನು. ಹೌದು ಸ್ವಾಮಿ. ಅಂದು ಯಾಜ್ಞ ಪ್ರಾರಂಭವಾಯಿತು. ಆ ಜ್ಞಾನ ಸತ್ರಕ್ಕೆ ಅಧ್ಯಕ್ಷ ಪೀಠದಲ್ಲಿ ಇದ್ದಂತಹ ನನ್ನ ಸಮಕ್ಷದಲ್ಲಿಯೇ ಈ ದಕ್ಷ ಅರ್ಥಾತ್ ನಿನ್ನಪ್ಪ ಅವನ ಪ್ರವೇಶವಾಯಿತು. ಸರಿ. ಜ್ಞಾನಿಗಳೆಲ್ಲ ತುಂಬಿದ್ದಂತಹ ಆ ಸಭೆಯಲ್ಲಿ ಆತನ ಪ್ರವೇಶವಾದ ಕೂಡಲೇ ಆತನನ್ನು ಕಂಡು ಭಯಭೀತರಾದಂತಹ ಅವರು ಭೀತಿಯಿಂದ ಎದ್ದು ನಿಂತು ಕೈ ಮುಗಿದರು. ಸರಿ. ಭಕ್ತಿ ಭಾವದಿಂದಲ್ಲ,
ಅದನ್ನೆಲ್ಲ ಕಂಡು ತಾನೇ ಹೆಚ್ಚು ತಾನೇ ಮೇಲು ಎಂದು ಕೊಬ್ಬಿ ಉಬ್ಬಿದಂತಹ ಆ ದಕ್ಷ ಅಧ್ಯಕ್ಷ ಸ್ಥಾನದಲ್ಲಿದ್ದಂತಹ ನನ್ನನ್ನು ಕಂಡ. ನಾನು ಏಳಲೂ ಇಲ್ಲ, ಆತನಿಗೆ ಯಾವುದೇ ರೀತಿಯಾದಂತಹ ನಮಸ್ಕಾರವನ್ನು ಸಲ್ಲಿಸಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ಬಾಯಿಗೆ ಬಂದ ಹಾಗೆ ನನ್ನನ್ನು ಜರಿದು ಬಿಟ್ಟ. ಅಷ್ಟು ಮಾತ್ರವಲ್ಲ, ಅಧ್ಯಕ್ಷ ಸ್ಥಾನದಲ್ಲಿ ಇದ್ದವನು ಏಳಕೂಡದು ಎನ್ನುವಂತಹ ಸಾಮಾನ್ಯ ಜ್ಞಾನವೂ ಆತನಿಗಿಲ್ಲದೆ ಹೋದುದರಿಂದ ಈ ರೀತಿ ಎಲ್ಲ ವರ್ತಿಸಿದ. ನಮಸ್ಕಾರ ಹಾಗೂ ಪುರಸ್ಕಾರಗಳು ಅದು ತಾನಾಗಿಯೇ ಒಲಿದು ಬರಬೇಕು ಯೋಗ್ಯತಾನುಸಾರವಾಗಿ ಎನ್ನುವುದನ್ನು ಅರಿಯದೆ ಕೇವಲ ತನಗೆ ನೀಡಲೇಬೇಕು ಎನ್ನುವಂತಹ ದುರಾಂಕಾರದಿಂದ ಬಂದಂತಹ ಅವನಿಗೆ ನಾನು ಅದು ಯಾವುದನ್ನು ನೀಡಲಿಲ್ಲ. ಅದಕ್ಕಾಗಿಯೇ ಬಾಯಿಗೆ ಬಂದಂತೆ ಜರೆದದ್ದು ಮಾತ್ರವಲ್ಲ, ಶಿವನಿಂದೆಯನ್ನಾದರೂ ಸೈರಿಸಿ ಏನು, ಆದರೆ ಶಿವ ಭಕ್ತರನ್ನು ಗಳುಹಿದ. ಅದನ್ನೆಲ್ಲ ಕೇಳಿ ಬಹಳ ಮನನೊಂದೆ. ಅಷ್ಟು ಮಾತ್ರವಲ್ಲ, ಇಲ್ಲಿರುವವರು ಎಲ್ಲರೂ ಯಾರೂ ಕೂಡ ಬುದ್ಧಿಜೀವಿಗಳಲ್ಲ, ನಾನು ಮರ್ಯಾದಸ್ಥ, ನಾನು ತೆರಳುತ್ತೇನೆ ಎಂದು ಹೇಳಿ ಹೋಗಿದ್ದಾನೆ. ಅರ್ಥಾತ್ ಇಲ್ಲಿದ್ದವರು ಯಾರಿಗೂ ಮರ್ಯಾದೆ ಇಲ್ಲವೆನ್ನುವಂತಹ ಆ ಸೂಕ್ಷ್ಮದ ನುಡಿಗಳನ್ನು ಹಾಡಿ ಹೋಗಿದ್ದಾನೆ. ಇದನ್ನೆಲ್ಲ ನಾನು ಮರೀಲಿಕ್ಕುಂಟೇನೆ. ವಿಚಾರ ಹಾಗಲ್ಲ ಸ್ವಾಮಿ, ನನ್ನ ಅಪ್ಪ ಶೀಘ್ರ ಕೋಪಿ, ಹಾಗೆಂದು ದೀರ್ಘದ್ವೇಷಿ ಅಲ್ಲ. ಓಹೋ, ಏನೋ ಕೋಪದಲ್ಲಿ ಒಂದೆರಡು ಮಾತುಗಳನ್ನು ಆಡಿರಬಹುದು, ನೀವು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವುದಲ್ಲ. ಈಗ ಆದಷ್ಟು ಬೇಗ ನಾವು ಹೋಗಿ ಬರೋಣ ಸ್ವಾಮಿ. ಒಳ್ಳೆಯ ಅಪ್ಪನ ಮಗಳಾಗಿದ್ಯಲ್ವಾ, ಹೋಗ್ಬೇಕು. ಹೋಗಬೇಕು. ನಿನಗೊಂದು ಮಾತು ಹೇಳ್ತೇನೆ. ಹೇಗೆ? ನಿನಗೆ ಅಲ್ಲಿ ಹೋಗುವುದಕ್ಕೆ ಹಲವಾರು ಕಾರಣಗಳಿರಬಹುದು, ಅಥವಾ ಸತ್ರ ಅದರ ಸಮಕ್ಷದಲ್ಲಿ ನಾವು ಇದ್ದುಕೊಂಡು ಅದನ್ನ ಕಣ್ತುಂಬಿಕೊಳ್ಳಬೇಕು ಎನ್ನುವಂತಹ ಆಸೆ ನಿನಗಿರಬಹುದು. ಇವತ್ತು ಹೋಗಿ ಅಲ್ಲಿ ನೋಡಿ ನಾಳೆ ಬರುವ ಇಲ್ಲಿ ಕೇಳು, ಅಲ್ಲಿರುವಂತಹ ಆ ವೈಭವವನ್ನು ಕಾಣುವುದಕ್ಕಲ್ವೇ ನಿನಗೆ ತವಕ? ಹೌದು ಸ್ವಾಮಿ. ನಿನಗೆ ಬೇಕು ಅಂತ ಆದರೆ ನಮ್ಮ ಈ ಕೈಲಾಸದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಯಾವ ರೀತಿಯ ಯಾಗ ಯಜ್ಞ ಬೇಕು ಹೇಳು, ಯಾರು ಯಾರನ್ನು ಸೇರಿಸಬೇಕು ಹೇಳು. ಈ ಈರೇಳು ಲೋಕದಲ್ಲಿರುವ ಸರ್ವ ಶ್ರೇಷ್ಠರನ್ನು ಕರೆಸಿ ಅವರ ಸಮಕ್ಷದಲ್ಲಿಯೇ ತಕ್ಕದಾದಂತಹ ಯಾಗವೊಂದನ್ನು ರಚಿಸಿ ನಿನ್ನ ಮನಕ್ಕೆ ಮುದವನ್ನು ಉಂಟು ಮಾಡುತ್ತೇನೆ. ಹಾಗೆ ಮಾಡೋಣ. ಹಾಗಾಗುವುದಿಲ್ಲ ಸ್ವಾಮಿ. ಯಾಕೆ? ನಾನು ಹೊರಟು ನಿಂತಿರುವುದು ನನ್ನ ತವರು ಮನೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮವನ್ನು ನೋಡುವುದಕ್ಕೋಸ್ಕರ. ಇಲ್ಲಿ ನಡೆಯುವುದಕ್ಕೆ ಅಥವಾ ಇಲ್ಲಿ ಯಾವುದೇ ರೀತಿಯ ಕೊರತೆ ಉಂಟು ಎನ್ನುವ ಹಾಗಲ್ಲ. ಹಾಗಾಗಿ ತವರು ಮನೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮವನ್ನು ಕಣ್ತುಂಬ ಕಾಣಬೇಕು. ಮದುವೆ ಆದ ಬಳಿಕ ಅಪ್ಪ ಅಮ್ಮನನ್ನು ನೋಡಿದಂತಹ ನೆನಪು ನನಗಿಲ್ಲ. ಹಾಗಾಗಿ ಅವರನ್ನು ಕಾಣಬೇಕು, ನನ್ನ ಬಂಧುಗಳೆಲ್ಲರನ್ನು ಪ್ರೀತಿಯಿಂದ ಮಾತನಾಡಿಸಬೇಕು. ಹಾಗಾಗಿ ಹೊರಟು ನಿಂತಿದ್ದೇನೆ. ಹೋಗಿ ಬರೋಣ ಸ್ವಾಮಿ. ಸತಿ, ಈವರೆಗೆ ನೀನು ಆಡುವುದಕ್ಕೆ ಮುಂಚಿತವಾಗಿಯೇ ನಿನ್ನಿಂಗಿತವನ್ನು ನಾನೇ ಅರಿತುಕೊಂಡು ಅದಕ್ಕೆ ಕುಂದುಕೊರತೆಗಳು ಬಾರದ ರೀತಿಯಲ್ಲಿ ಅದನ್ನು ನಿನ್ನ ಸಮ್ಮುಖದಲ್ಲಿ ನಡೆಸಿಕೊಟ್ಟವ ನಾನಿದ್ದೇನೆ. ನಿನಗೆ ಬೇಕು ದೇಹಿ ಎಂದು ಕೇಳುವಂತಹ ಸ್ಥಿತಿಯನ್ನು ಒದಗಿಸಿದವ ನಾನು ಖಂಡಿತ ಇಲ್ಲ. ಆದರೆ ಇಂದಿಗಾಗುವಾಗ ನಾನು ಇಷ್ಟೆಲ್ಲ ಬೇಡ ಎಂದು ಹೇಳಿದರೂ ಕೂಡ ಮೊದಲು ಹಾಗಲ್ಲ. ನಾನು ಹೇಳುವುದಕ್ಕಿಂತ ಮುಂಚೆಯೇ ನನ್ನಿಂಗಿತವನ್ನು ನೀನು ಅರಿಯುತ್ತಿದ್ದವಳು, ನನ್ನ ಅರ್ಧಾಂಗಿ ನೀನು. ಆದರೆ ಇಂದು ನಾನೇ ಖುದ್ದಾಗಿ ನನ್ನ ಮುಖದಲ್ಲಿಯೇ ಇಷ್ಟೆಲ್ಲ ವಾಣಿಗಳನ್ನು ಆಡುತ್ತಾ ಇದ್ದೇನೆ. ಅಲ್ಲಿಗೆ ಹೋಗಬೇಡ. ಬೇಡ ಎನ್ನುವ ಹಾಗೆ ಆಡದಿರಿ ಸ್ವಾಮಿ. ಹೋಗದಿರಬ ವಚನವ ಬೇಡ, ಹೋಗದಿರೆಂಬ ವಚನವನಾಡಿ ಗಡಿಸದಿರುವುದು ಅತಿಯನು ಕಾಡಿದಳು ಬೇಡಿದಳು ಕಮಲಾಕ್ಷಿ ಕಂಬನಿದುಂಬೆ ಗೋಳಿಡುಳ ಬೇಡ ಹೋಗದಿರುವ ವಚನವ ಆಡಿ ಕೆಡಿಸದಿರುವುದು ಒಂದು ವೇಳೆ ನೀವು ಬೇಡ ಎನ್ನುವ ಹಾಗೆ ಆಡಿದರೆ ಇಲ್ಲಿ ಆದರೂ ನಾನು ಒಂದು ಹೆಜ್ಜೆಯನ್ನು ಮುಂದಿಟ್ಟು ಹೊರಟೆ ಎಂದಾದರೆ ನಾಳೆ ಪ್ರಪಂಚ ಮುಖದ ಜನರೆಲ್ಲ ಕೊಂಡಾಡುವುದಕ್ಕೆ ಹೀಗುಂಟು. ಶಿವನ ಮಾತನ್ನು ಲೆಕ್ಕಿಸದೆ ಹೊರಟು ನಿಂತಳು ದಾಕ್ಷಾಯಿಣಿ ಎನ್ನುವ ಹಾಗೆ. ಅದು ಸತ್ಯವೇ ಆಗುತ್ತದೆ. ಇಲ್ಲ ಸ್ವಾಮಿ, ಹಾಗಾಗ ಕೂಡದು. ಏನಿದ್ದರೂ ನಿಮ್ಮ ಸಮ್ಮತಿಯನ್ನು ಪಡೆದೇ ನಾನು ಹೊರಡಬೇಕು. ಹಾಗಾಗಿ
ಇಂಥ ಹಠವನ್ನು ಬಿಟ್ಟು ಬಿಡಿ ಸ್ವಾಮಿ. ಅನೇಕ ವರ್ಷಗಳಿಂದ ತವರು ಮನೆಯನ್ನು ನೋಡಲಿಲ್ಲ ನಾನು. ನನ್ನ ಅಪ್ಪಮ್ಮನನ್ನು ಮಾತನಾಡಿಸಬೇಕಂತ ತವಕೆ ಹೆಚ್ಚಾಗುತ್ತಾ ಇದೆ. ಹಾಗಾಗಿ ಕರಗಳನ್ನು ಜೋಡಿಸಿ ಕಾಡುತ್ತಾ ಬೇಡುತ್ತಾ ಇದ್ದೇನೆ. ಒಂದು ಬಾರಿ ಹೋಗಿ ಬರೋಣ ಸ್ವಾಮಿ, ಹೋಗಿ ಬರೋಣ. ನೋಡಿ ಪುರವರ ಪಂಕ್ತಿ ಒಳಗಡೆ ಕೇಳಲು ದನಿಸ್ತೈದೆ. ಮಾತಾಡದ ಮೌನವಂತಾಡ್ತೀರ ಎಂದಳ ಮುಜಾಚೆ. ಸ್ವಾಮಿ ಮೌನಿಯಾದಿರಿ. ನಿಲ್ಲದು ಮನವಲ್ಲವಲ್ಲಿ ಹೋಗದೆ ಪ್ರಾಣ ವಲ್ಲಭ ಕಳುಹಿಸಲಾಗದೆ ರಮಣ ನಿಲ್ಲದು ಮನವಲ್ಲಿ ಹೋಗದೆ ಪ್ರಾಣವಲ್ಲಭ ಕಳುಹಿಸಲಾಗದೆ ನಿಲ್ಲದೆ ಬಗೆಯನು ನಾಳೆ ಎಂದಳು. ನಿಲ್ಲದೆ ಬಗೆ ನಾಳಿ ಎಂದಳು. ಪತಿಗಲ್ಲವ ಪಿಡಿದು ಮುತ್ತಿದುವಳು. ಪತಿಗಲ್ಲವ ಪಿಡಿದು ಮುತ್ತಿದುವಳು. ಆ ನಾಳೆ ಮರಳಿ ಬಂದು ಕೈಲಾಸವನ್ನು ಸೇರೋಣ. ಇನ್ನು ಒಂದೇ ದಿನ ಅಲ್ಲಿ ನಡೆಯುವಂತಹ ವೈಭವದ ಯಾಗವನ್ನು ಕಂಡು ಬರೋಣ ಎನ್ನುವಾಗಿ ಹೇಳಿದೆ. ಸ್ವಾಮಿ ಸ್ವಾಮಿ ಬಾದಿರುವುದು ಎಂಬಳು ತನ್ನೊಳು ತಾನೇ ಮಾತಾಡುತ್ತ ಎರಗಿ ಬಿಡುಂಬಳು. ಮಾತಾಡದೆ ಕೆಂಬಳು ತಾಲೆ ಮಾತಾಡುತ್ತರಗಿ ಬೀಳ್ಗೊಂಬಳು. ತಾತರದಿಂದೆದ್ದು ನಡೆಬಳು. ಹಿಂತಿರುಗಿ ಇಟ್ಟಿರುವಳೋ. ಕಾತರದಿಂದ ನಡೆವಳೋ ಜಗನ್ಮಾತೆ. ಹಿಂತಿರುಗಿ ನಿಟ್ಟಿಸುವಳೋ. ಮಾತಾಡದಿರುವುದೇಕೆ ಎಂಬಳೋ.
ಮುಂಚಿತವಾಗಿ ನನ್ನ ಮನದ ಇಂಗಿತವನ್ನು ಅರಿತುಕೊಂಡವರು ನೀವು. ಆದರೆ ಈ ಹೊತ್ತಿಗೆ ಕಾಡಿ ಬೇಡಿದರು ನನ್ನ ಮನದ ಮಾತು ನಿಮಗೆ ಕೇಳದೆ ಹೋಯಿತೆ. ಮೌನಿಯಾಗಿ ಕುಳಿತಿರೆ. ಸ್ವಾಮಿ ಹೇಳಿ ಸ್ವಾಮಿ, ಮಾತಾಡಿ ಸ್ವಾಮಿ. ಮಾತಾಡುವುದಿಲ್ಲವೇ ಸ್ವಾಮಿ? ಮಾತಾಡಿ ಸ್ವಾಮಿ. ಸರಿ, ಮಾತಾಡುವುದಿಲ್ಲ ತಾನೇ? ಮಾತಾಡುವುದಿಲ್ಲ ತಾನೇ? ಇದು ಹೊರಟೆ. ಸರಿ, ಎಷ್ಟು ಹೇಳಿದರೂ ಇವರು ನಟಶೇಖರನಲ್ಲವೇ? ಇವರ ವಿಚಾರ ಹೀಗೆ. ಇವರು ನಟನೆಯನ್ನು ಮಾಡುತ್ತಿದ್ದಾರೆ. ಇಲ್ಲವಾದಲ್ಲಿ ಕೋಪದಿಂದ ಕುಳಿತುಕೊಳ್ಳುವುದಾದರೆ ಕಾಲು ಅಲ್ಲಾಡುವುದಕ್ಕೆ ಸಾಧ್ಯ ಉಂಟೆ? ಕೈಗಳು ಅಲ್ಲಾಡುವುದಕ್ಕೆ ಸಾಧ್ಯ ಉಂಟೆ? ಹಾಗಾದರೆ ಇವರ ನಟನೆಗೆ ಪೂರಕವಾಗಿ ನಾನೂ ಒಂದು ಅಭಿನಯವನ್ನು ಮಾಡುತ್ತೇನೆ. ಸ್ವಾಮಿ, ನಾನು ಹೋಗುವುದಿಲ್ಲ. ಹೋಗುವುದಿಲ್ವಾ? ನಿಮಗೆ ಬಾಯಿ ಬರ್ತದ? ಸರಿ ಸರಿ, ಹಾಗಾದ್ರೆ ಬಾ. ಒಳ್ಳೆ ವಿಷಯ. ನಿನಗೆ ಈಗ ಹೋಗುವುದು ಬೇಡ ಅಂತ. ನಾನು ಹೋಗುವುದಿಲ್ಲ ಸ್ವಾಮಿ. ಹೋಗುವುದಿಲ್ಲ, ಒಳ್ಳೆ ವಿಷಯ. ಬಾ ಬಾ ಬಾ, ಕುಳಿತು ಕುಳಿತು ಕುಳಿತು. ಹಾ, ಹಾಗಾಗಿ ಈಗ ನಿನಗೆ ಕಾಲಕ್ಷೇಪಕ್ಕಾಗಿ, ಹಾಗೆಯೇ ಹೋಗದೇ ಇರುವುದಕ್ಕಾಗಿ ನಿನಗೊಂದು ಬಹುಮಾನ ನನ್ನ ಕಡೆಯಿಂದ. ನಿಮ್ಮ ಕಡೆಯಿಂದಲ್ಲ? ಏನು ಸ್ವಾಮಿ? ಕಾಲಕ್ಷೇಪಕ್ಕಾಗಿ ನಾನೇ ಖುದ್ದು ನಟರಾಜನಾದಂತಹ ನಾನೇ ನಿನಗೆ ಕಥೆಯೊಂದನ್ನು ಹೇಳುತ್ತೇನೆ, ಮನೋರಂಜನೆಗಾಗಿ. ಯಾವ ಕತೆ? ಕತೆ ನೀವು ಹೇಳುವುದಾ? ಹಾ, ನನಗ? ಹೌದು. ಹೇಗೆ? ಕಥೆಯನ್ನ ಆರಂಭಿಸುತ್ತೇನೆ, ಆದರೆ ನಡುವಿನಲ್ಲಿ ನಾನು ಎಲ್ಲಿಯಾದರೂ ನಿಲ್ಲಿಸಿ ಗೌರಿ ಎಲ್ಲಿಗೆ ಬಂತು ಕತೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರಿಸುವವಳು ನೀನಾಗಿರಬೇಕು. ಈಗ ಕತೆ ಹೇಳುವುದು ನೀವು, ಮಧ್ಯದಲ್ಲಿ ನಾನು ಮಾತಾಡಬೇಕು. ನಾನು ಕೇಳಿದಲ್ಲಿ, ಪ್ರಶ್ನಿಸಿದ್ದಲ್ಲಿ ಅದಕ್ಕೆ ತಕ್ಕ ಉತ್ತರವನ್ನು ಕೊಡುವವರಾಗಿರ್ಬೇಕು. ಮತ್ತೆ ಕೆಲವರದ್ದು ಕಥೆಯ ಕ್ರಮ ಹೀಗಿದೆ. ಏನೇ ಹೇಳಿದ್ರು, ಆ ಹೋದ್ಯಾ, ಆ ಹೋದೆ, ಆ ಬಂದ್ಯಾ, ಆ ಬಂದೆ, ಆ ಹೋಯ್ತಾ, ಆ ಹೋಯ್ತು, ಹೂಗುಟ್ಟುತ್ತಾ ಇರ್ತಾರೆ, ಗಮನ ಬೇರೆ ಎಲ್ಲಿಯೋ ಇರ್ತಾರೆ. ಹಾಗಾದ ಕೂಡ ಕಥೆಯನ್ನು ಪ್ರಾರಂಭಿಸಿದ್ರೆ ನಾನೀಗ ಹೋಗ್ತೇನೆ. ಇರು. ಈಗ ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬಾಕೆ ವೃದ್ಧೆ ಇದ್ದಳು. ಆ ವೃದ್ಧೆಗೆ ಕಣ್ಣು ಮಂಜು. ಆದರೂ ಕೂಡ ತನ್ನ ಮಗಳ ಮಗು ಅರ್ಥಾತ್ ಮರಿ ಮೊಮ್ಮಗಳಿಗೆ ಒಂದು ಹೊಸ ಹುಲಸೆಯನ್ನು ಹೊಲಿದು ಕೊಡಬೇಕು ಎಂದು ಆಕೆಗೆ ಆಸೆ ಆಯಿತಂತೆ. ಆಕೆಗೆ ಆಸೆ ಆದದ್ದೇ ತಡ. ಸೂಜಿ, ನೂಲು ಇದು ಎರಡನ್ನೂ ಯಾರಿಂದಲೋ ತರಿಸಿಕೊಂಡಳು. ಗೊತ್ತಾಯ್ತಲ್ಲ ಗೌರಿ? ತರಿಸಿಕೊಂಡಳು. ತರಿಸಿಕೊಂಡವಳೇ ಇತ್ತಲಾಗೆ ಒಂದು ಕೈಯಲ್ಲಿ ಸೂಜಿ, ಇತ್ತಲಾಗೆ ಒಂದು ಕೈಯಲ್ಲಿ ದಾರ. ಇದನ್ನು ಪೋಣಿಸುವುದು ಹೇಗೆ? ಈ ಸೂಜಿಯ ಕಣ್ಣಿನ ಒಳಕ್ಕೆ ಇದನ್ನು ಪೋಣಿಸಬೇಕಾದರೆ ತನಗೆ ಕಣ್ಣು ಕಾಣುವುದಿಲ್ವಲ್ಲ. ಹೀಗೆ ಪ್ರಯತ್ನಿಸುತ್ತಾಳೆ, ಸರಿಯಾಗುವುದಿಲ್ಲ. ಮತ್ತೊಮ್ಮೆ ಪ್ರಯತ್ನಿಸುತ್ತಾಳೆ, ಸರಿಯಾಗುವುದಿಲ್ಲ. ಸೂಜಿ ಕೈ ತಪ್ಪಿ ಕೆಳಗೆ ಬಿತ್ತು. ಎಲ್ಲಿ ಬಿತ್ತು? ಯಾಗ ಪ್ರಾರಂಭವಾಗಿರಬಹುದು. ನನ್ನ ಬಂಧುಗಳೆಲ್ಲ ಬಂದು ಸೇರಿರಬಹುದೇ? ಬ್ರಾಹ್ಮಣರು ಇಷ್ಟೊತ್ತಿಗೆ ತಲುಪಿರಬಹುದು. ಗೌರಿ, ಏನು ಏನು ಸೂಜಿ ಎಲ್ಲಿಗೆ ಬಂತು? ದಾರಿ ಎಲ್ಲಿಗೆ ಬಂತು? ಸ್ವಾಮಿ, ನೀವು ಎಷ್ಟೇ ಹೇಳಿದರೂ ನನ್ನ ಮನಸ್ಸೆನ್ನುವುದು ಕೇಳುತ್ತಿಲ್ಲ ಸ್ವಾಮಿ. ಅದು ನಿನ್ನ ವರ್ತನೆಯಲ್ಲಿಯೇ ತಿಳಿಯುತ್ತಾ ಇದೆ. ಪ್ರತಿನಿತ್ಯವೂ ನಿಮ್ಮದಾದಂತಹ ಪಂಚಾಕ್ಷರಿಯ ಮಂತ್ರಗಳನ್ನು ಪಠಿಸುವುದರ ಮುಖೇನ ಈ ಏಕಾಗ್ರತೆಯನ್ನು ಸಂಪಾದಿಸಿದಂತಹ ಈ ಗೌರಿಗೆ ಈ ಏಕಾಗ್ರತೆ ಅನ್ನೋದು ಸಿಗುತ್ತಿಲ್ಲ ಸ್ವಾಮಿ. ನಿನ್ನ ಮನಸ್ಸು ಅಲ್ಲಿದೆ. ನನ್ನ ಮನಸ್ಸು ನನ್ನ ತವರು ಮನೆ. ಹೋಗೋಣ ಸ್ವಾಮಿ, ಹೋಗೋಣ. ಎಷ್ಟು ಹೇಳಿದರೂ ಕೇಳುವವಳು ನೀನಲ್ಲವಲ್ಲ ಸ್ವಾಮಿ. ಹೋಗೋಣ. ಹೋಗುತ್ತೀಯಾ? ನಿಜ ಹಲವು ಪರಿಯಂತೆ ನಿಜ ಕಾದಲಗೆ ಕರುಣ ಮೃದು ಚಿತ್ತವ ಒಲಿದಲೋ ಭಕ್ತ ದರ್ಶನ ಪಾರವಚನ ಆ
ಆದರೆ ಇಂದಿನ ಹೊತ್ತಿಗೆ ನನ್ನನ್ನೇ ನುಡಿದರೆ, ನಡೆ ಎನ್ನುವ ಹಾಗೆ ಆಡಿದರೆ, ಇಲ್ಲ, ಈ ಹೊತ್ತಿಗೆ ಏನೇ ವಿಚಾರ, ಏನೇ ನನ್ನವರು ಅರಿಹಿದರು ನನ್ನ ಮನಸ್ಸು ಎನ್ನುವುದು ಕೇಳುತ್ತಿಲ್ಲ. ನನ್ನ ಮನಸ್ಸಿನಲ್ಲಿರುವಂತಹ ಉದ್ದೇಶ ಒಂದೇ, ನನ್ನ ತವರು ಮನೆಯನ್ನು ಸೇರಬೇಕು, ನನ್ನ ಬಂಧುಗಳನ್ನು ಕಾಣಬೇಕು, ನನ್ನ ಅಕ್ಕ ತಂಗಿಯರೆಲ್ಲರನ್ನು ಪ್ರೀತಿಯಿಂದ ಆಲಂಗಿಸಬೇಕು ಎನ್ನುವ ಹಾಗೆ. ಸರಿ ಸರಿ, ನಾನು ತೆಗೆದುಕೊಳ್ಳಬೇಕಾದ ನಿರ್ಧಾರ ಒಂದೇ ಸ್ವಾಮಿಯೇ. ನಿಲಯವನೋ ಸಮ್ಮತಿಯನ್ನಾಗಿಸಿದ್ದೇನೆ. ಬಂಧು ದರ್ಶನ ಪಾರಮಕ್ಯದಲ್ಲಿ ನಿಲಯವನೋ ಧೂಳನ್ನೇ ಪ್ರಸಾದವನ್ನಾಗಿ ಸ್ವೀಕರಿಸಿದ್ದೇನೆ ಸ್ವಾಮಿ. ನಿಲಯವನೋ ಹೊರಬಂಡಳಗಲಿ ಸ್ವಾಮಿ, ಹೊರಟೆ ಸ್ವಾಮಿ. ಆಗ ನಿಲಯವನ ಹೊರಬಂಡಳು ಮಳೆಗಾಲ ಈ ಪರ್ವತದ ಮೇಲೆ ಪರಿವಾರ ಏನಾಗಿ ಹೋಯಿತು? ಪರಿಪರಿಯಿಂದ ಕೇಳಿಕೊಂಡ ಗೌರಿಗೆ ನಾನೂ ಕೂಡ ಪರಿಪರಿಯಾಗಿಯೇ ಹೇಳಿದೆ, ಹೋಗಬೇಡ 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 ಎಂಬುದಾಗಿ. ಆದರೂ ಕೂಡ ಹಠ ಮಾಡಿ ತೆರಳಿದ್ದಾಳೆ. ಈವರೆಗೆ ಶಿವನ ಆಜ್ಞೆಯನ್ನು ಮೀರಿದವಳಾಕೆಯಲ್ಲ. ಇಂದಿಗಾಗುವಾಗ ಮೀರಿದ್ದಾಳೆ ಎಂದಾದರೆ ಮುಂದೆ ನಡೆಯುತ್ತಿರುವಂತಹ ಅನಾಹುತಕ್ಕೆ ತಾನೇ ನಾಂದಿ ಹಾಡಿದ್ದಾಳೆ ಎನ್ನುವುದು ನಿಶ್ಚಿತ. ಹಾಗಾದರೂ ಕೂಡ ಗೌರಿ ನನ್ನ ಮಾತನ್ನು ಮೀರಿ ಹೋಗಿರಬಹುದು. ಆದರೂ ಕೂಡ ನನ್ನ ಸತಿಯವಳು ಈಶ್ವರನ ಪತ್ನಿಯಾಗಿದ್ದಾಳೆ. ಅಲ್ಲಿಗೆ ಹೋಗುವ ಹೊತ್ತಿಗೆ ಬರಿಗಾಲಲ್ಲಿ ಹೋದಳು ಎನ್ನುವಾಗ ಹಾಗಾಗಿ ಆಕೆಗೆ ಅವಮಾನವಾಗಕೂಡದು. ಹಾಗಾಗಿ ಯಾರಲ್ಲಿ ನನ್ನ ಗಡಣದವರು ಎಲ್ಲರೂ ಸೇರಿಕೊಳ್ಳಿ, ಸಕಲ ವೈಭವೋಪಿತ ದಿಬ್ಬಣದ ಸಮೇತವಾಗಿ ವರ್ಣ ರಂಜಿತ ಆ ಅಲಂಕೃತವಾದಂತಹ ರತ್ನ ಪಲ್ಲಂಕಿಯಲ್ಲಿ ಆ ದಾಕ್ಷಾಣಿಯನ್ನು ಕುಳ್ಳಿರಿಸಿ ತೆರಳಿಯತ್ತ ತೆರಳಿ ಅಂಬಿಕೆಯ ಪಾಲಕಿಯೊಳ್ ಸಂಭ್ರಮದೊಳೆ ಸುತ್ತ ಆಗಲಿ, ಎಲ್ಲರೂ ಬಂದು ಒಂದು ಸುಗಳಿಗೆಯಲ್ಲಿ ಸೇರಿದಂಥವರಿದ್ದೇವೆ. ಯಜ್ಞವನ್ನು ಪ್ರಾರಂಭಿಸುವುದಲ್ವ? ಯಜ್ಞ ಪ್ರಾರಂಭ ಆಗಿದಲ್ಲ, ಯಜ್ಞವನ್ನು ಪ್ರಾರಂಭಿಸ. ಪರಿ ಪರಿಯ ವೇದಗಳ ಘೋಷದಿವು ದೋಷದಿವು ಪರಿ ಪರಿಯ ವೇದಗಳ ಘೋಷದಿವು ದೋಷದಿವು ನೆರೆದಿರುವ ಸಕಲ ಮುನಿ ಜೋರದಿವು ಮೇಳದಿವು ಉರುದರದಿ ಮೆರೆವದಿಗ ಹೋಗೋದೆವು ನೇಮದಿಯುದ ಕೇಳ ಸಂಭ್ರಮಗಳಿಂದ
ಧರೆಗೆ ನೂತನವಾದ ಮಂತ್ರಾದಿವು ತಂತ್ರಾದಿವು ಮೆರೆದು ಯಜ್ಞ ಜೋಲ ಆಶೀರ್ವಾದವನ್ನು ಪಡೆದುಕೊಂಡು ಪ್ರಾಚೀನ ಮರಿಯತ್ತವನ್ನು ಸಾಗಿದ್ದೇನೆ. ನೋಡಬಾರದೆ ಈ ಯಾಗಶಾಲೆಯನ್ನು ಕಾಣುತ್ತಾ ವೇಳೆಯಲ್ಲಿ ಮನಸ್ಸಿಗದೆಷ್ಟೋ ಆನಂದವಾಗುತ್ತಾ ಇದೆ. ಆಹಾ, ಏನು ಅಂದ, ಏನು ಚಂದ! ದೇವಾನು ದೇವತೆಗಳು ಬಂದು ಸೇರಿದ್ದಾರೆ. ಸುರಪರು, ಉರಗರು, ಸಿದ್ಧರು, ಸಾಧ್ಯರು, ಚಾರಣರು, ಗರುಡರು, ಯಕ್ಷರು, ಗಂಧರ್ವರೇ ಮೊದಲುಗೊಂಡು ಎಲ್ಲರೂ ಬಂದು ಸೇರಿದ್ದಾರೆ. ಇದೆಲ್ಲವನ್ನು ಕಾಣುವಾಗ ಸ್ವರ್ಗಕ್ಕಿಂತಲೂ ಹಿಮ್ಮಡಿಯಾಗಿ ಕಾಣುತ್ತಾ ಇದೆ ನಮ್ಮದಾದ ಪ್ರಾಚೀನ ಬರಿ. ಆಹಾ, ಈ ಯಾಗಶಾಲೆಯ ಸೊಬಗನ್ನು ವೀಕ್ಷಿಸುವುದಕ್ಕಾಗಿ ಇಲ್ಲಿಯೇ ನಿಲ್ಲುವುದಲ್ಲ, ಮಹಾದ್ವಾರದತ್ತ ಸಾಗುತ್ತೇನೆ. ಭುವನ ಸ್ತೋಮ ಬಂದಿದ್ದೆ ಬಂದು ಆಮಹಾದ್ವಾರದೆಡೆಗೆ ಭುವನ ಸ್ತೋಮ ಬಂದಿದ್ದೆ ಬಂದು ಅಪ್ಪ ಬಂದಿದ್ದೇನೆ. ನಮಸ್ಕಾರಗಳಿಗೆ ತಿರಸ್ಕಾರಗಳು. ಅಮ್ಮ ಮಾತಾಡ್ಲಿಕ್ಕಿಲ್ಲ ಅವರು. ಅಕ್ಕಂದಿರೇ, ಬಾವಂದಿರೇ, ಇದೋ ನಿಮಗೆ ನನ್ನ ನಮಸ್ಕಾರಗಳು. ಯಾರು ಕೂಡ ಮಾತಾಡ್ಲಿಕ್ಕಿಲ್ಲ. ಬಂದು ಸ್ತೋಮದಾಯರು ಕಾಣುತ್ತಲೇ ಹೂಮಲೆಯಲ್ಲಿ ನುಡಿಸದೇಕೆ ತಾಮುದದಿ ಕುಳ್ಳಿರಲು ಸತ್ಯಚಿತ್ತ ಮನೋದತಿಯೊಳಗೆ ಮುಳುಗಿದಳ ದಿಗ ಬೆರಗಿನಲ್ಲಿ ಯಾಗಶಾಲೆಯಿಂದ ಮುಂದೆ ಸಾಗಿ ಬಂದರೆ ನನ್ನವರಿಗೆಲ್ಲರಿಗೂ ನಮಸ್ಕರಿಸಿದರೆ ನನ್ನ ತಂದೆಯವರು ಆಜ್ಞಾಪಿಸಿದ್ದಾರೆ, ಮಾತನಾಡಕೂಡದು ಎನ್ನುವ ಹಾಗೆ. ಬಹುಶಃ ಹೀಗಾಗಿರಬಹುದು. ಇದು ಯಾಗದ ಕ್ರಮವಾಗಿರಬಹುದು. ಯಾಗ ಪೂರ್ಣಗೊಳ್ಳುವ ತನಕ ಯಾರ ಜೊತೆಗೆ ಮಾತನಾಡದಿರುವುದು. ಹಾಗಾದರೆ ನಾನು ಬಂದದ್ದಾದರೂ ಯಾಕೆ? ಈ ಯಾಗದ ಸೊಬಗನ್ನು ವೀಕ್ಷಿಸುವುದಕ್ಕಾಗಿ. ಹಾಗಾಗಿ ತಡ ಮಾಡುವುದಲ್ಲ. ಇವರಾಡಿದಂತಹ ಮಾತಿಗೆ ನೋವು ಪಡದೆ ದೂರದಲ್ಲಿ ನಿಂತು ಯಾಗವನ್ನು ವೀಕ್ಷಿಸುತ್ತೇನೆ. ಇಂದ್ರಾಯ ಸ್ವಾಗ ಇಂದ್ರಾಯ ಇಂದ್ರನಿಗೆ ಆಗ್ನೇಯ ಸ್ವಾಗ ಆಗ್ನೇಯ ಅಗ್ನಿಗೆ ವರುಣಾಯ ಸ್ವಾಗ ವರುಣಾಯ ವರುಣನಿಗೆ ವಾಯುವೇ ಸ್ವಾಗ ವಾಯುವೇ ವಾಯುವಿಗೆ ಕುಬೇರಾಯ ಸ್ವಾಗ ಕುಬೇರಾಯ ಕುಬೇರನಿಗೆ ನಿರತೆಯೇ ಸ್ವಾಗ ನಿರತೆಯೇ ನಿರುತಿಗೆ ಈಶಾನಾಯ ಎದಗೆ ಬಂದೆನು ನಾನು ಮಾತಗೆ ಮಾಡುವ ಯತ್ನದ ಹೃದಯವು ತಲೆ ಬಂದಿದ್ದರ
ನನ್ನಪ್ಪ ಮಾಡುವಂತ ಯಾಗ ಧರ್ಮದ ಯಾಗ ಎನ್ನುವ ಹಾಗೆ ಹೆಮ್ಮೆಯಿಂದ ಬಂದವಳು ನಾನು, ಹೆಮ್ಮೆಯಿಂದ ಬಂದೆ. ಆದರೆ ಇಲ್ಲಿ ನಡೆಯುವಂತಹ ಯಾಗವಾದರೂ ಯಾವುದದು ನಿರೀಶ್ವರ ಯಾಗವೇ. ನನ್ನವರಿಗೆ ಹವಿಸ್ಸನ್ನು ನೀಡಲಿಲ್ಲವೇ? ನನ್ನವರು ಆಡಿದರು, ಬೇಡಿದರು, ಕಾಡಿದರು, ಹೋಗದಿರು ದಾಕ್ಷಾಯಿಣಿ, ಹೋಗದಿರು ಗೌರಿ ಎನ್ನುವ ಹಾಗೆ ನನ್ನವರ ಮಾತನ್ನು ಲೆಕ್ಕಿಸದೆ ಎಂತ ಕಡೆಗೆ ಬಂದೆ ಎಂದಾದರೆ ಎಂತ ದುರವಸ್ಥೆಯನ್ನು ನಾನು ಕಾಡುತ್ತಾ ಇದ್ದೇನೆ. ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳಿಗೆ ಇದು ಪಾಠವಾಗಬೇಕು. ಗಂಡನ ಮಾತನ್ನು ಧಿಕ್ಕರಿಸಿ ಮುನ್ನಡೆದು ಬಂದರೆ ಇದೇ ಸ್ಥಿತಿ. ಇಲ್ಲ, ಇಲ್ಲಿಂದ ಮರಳಿ ನಾನು ಕೈಲಾಸವನ್ನು ಸೇರಲೇ? ಹೇಗೆ ಸೇರಲಿ? ನನ್ನ ಈ ಸುಟ್ಟ ಮುಖವನ್ನು ಇಟ್ಟುಕೊಂಡು ಹೇಗೆ ಹೋಗಲಿ? ಹೋದ ಬಳಿಕ ನನ್ನವರು ಯಾಗ ಹೇಗಾಯ್ತೆನ್ನುವ ಹಾಗೆ ಕೇಳಿದರೆ ಏನೆಂದು ಬಣ್ಣಿಸಲಿ ನಾನು? ಇಲ್ಲಿ ನಡೆದಂತ ಅವಮಾನವನ್ನು ತಿಳಿಸಲೇ? ನನ್ನವರಿಗೆ ನೀಡದಂತಹ ಹವಿಸ್ಸನ್ನು ತಿಳಿಸಲೇ? ಇಲ್ಲ. ಆ ಕಡೆ ಗಂಡನ ಮನೆಯಿಂದ ಗಂಡನ ಮಾತನ್ನು ಧಿಕ್ಕರಿಸಿ ನಡೆದು ಬಂದರೆ ದಾಕ್ಷಾಯಿಣಿಗೆ ತವರು ಮನೆಯಲ್ಲೂ ಸ್ಥಾನವಿಲ್ಲದ ಹಾಗಾಗೋಯ್ತಿ. ಇಲ್ಲ, ನನಗುಳಿದಿರುವಂತಹ ದಾರಿ ಒಂದೇ, ದೇಹತ್ಯಾಗ, ದೇಹತ್ಯಾಗ. ನಕ್ಕನಾದ ಭಗವನೇಶ್ವರ ಇಕ್ಕಲಗೆ ಕಣ್ಣಲ್ಲೇ ಮಾಡಿದ ಮಿಕ್ಕ ಮುನಿಗಳು ಸುರರು ಇರುಳಗೆ ಸುರರಿಗಿರುವುದ ನೋಡಿ ಸುರ ನಂದಗ ನುಡಿದ
ನಿರ್ಮಿತವಾದ ಈ ದೇಹ ಯಾವುದು ಬೇಡ, ಹೆಸರು ಬೇಡ, ಜೀವವೂ ಬೇಡ, ಈ ಜೀವನವೇ ಬೇಡ. ಇನ್ನು ತಡ ಮಾಡುವುದಲ್ಲ, ಈ ಕಾಣುವಂತ ಅಗ್ನಿಗೆ ಹಾರಿ ನನ್ನ ದೇಹವನ್ನು ತ್ಯಜಿಸುತ್ತೇನೆ. ಅವಳನ್ನು ಮುಟ್ಲಿಕ್ಕಿಲ್ಲ. ನಿನ್ನ ಅಗ್ನಿ ನನ್ನ ಯಾರಿಗೆ ಬೇಕು? ನಿನ್ನ ಅಗ್ನಿ, ನಿನ್ನ ಅಗ್ನಿಗೆ ನನ್ನನ್ನು ಮುಟ್ಟುತ್ತಾ ಯೋಗ್ಯತೆಯಿಂದ ಬರಬೇಕು. ನಾನು ಯಾರು ತಿಳಿದಿದೆ ನಿನಗೆ? ಯೋಗೀಶ್ವರನ ಸತಿ ನಾನು ಪ್ರತಿನಿತ್ಯ ಪರಶಿವನನ್ನು ಪೂಜಿಸಿದ ಕಾರಣ ನನ್ನ ಮನಸ್ಸಿನಲ್ಲಿ ಯೋಗಾಜ್ಞೆಯನ್ನು ಸಂಪಾದಿಸಿಕೊಂಡಿದ್ದೇನೆ. ಈ ಹೊತ್ತಿಗೆ ನಿನ್ನ ಅಗ್ನಿಯಿಂದ ಅಲ್ಲ, ನನ್ನಲ್ಲಿ ಅಡಗಿರುವಂತಹ ಯೋಗಾಜ್ಞೆಯನ್ನು ಹೊರತಂದು ಪದ್ಮಾಸನವನ್ನು ಬೀರಿ ಮಂಗಳ ವಚನವನ್ನು ಗೈಸಿ ಶ್ವೇತಾಂಬರವನ್ನು ಉಟ್ಟು ಇಲ್ಲಿಯೇ ನಿನ್ನ ಕಣ್ಣೆದುರಿಗೆ ನನ್ನ ದೇಹವನ್ನು ಯೋಗಾಜ್ಞೆ ಅರ್ಪಿಸುತ್ತೀನಿ. ನೋಡಿ ಪ್ರಭು ಪರಮೇಶ್ವರ, ನಿನ್ನ ಜನ್ಮ ಯೋಗಾಗ್ನಿಯಲ್ಲಿ ಸುಟ್ಟು ಭಸ್ಮವಾದ ಅಲ್ವೇ? ಚಿಂತೆ ಮಾಡುವುದು ಬೇಡ. ಎಲ್ಲ ನಮಗೆ ತಲೆ ಕೆಡಿಸುವಂತ ವಿಚಾರ ಅಲ್ಲ. ನಮ್ಮ ಉದ್ದೇಶ ಯಜ್ಞ ಅಲ್ವಾ? ನಿರೀಶ್ವರ ಯಾಗ ಮಾಡ್ತಾ ಇದ್ದೆ, ಯಾಗ ಮುಂದುವರಿಲಿ ನೋಡು. ಶಿಖರಕ್ಕೆ ಬಂದಂತಹ ನಾರದರಾಡಿದಂತಹ ಮಾತುಗಳನ್ನು ಕೇಳಿದಾಗ ಅವನ ಜೊತೆ ಸೇರಿದಂತಹ ದೇವಗಣ ದಾಕ್ಷಾಯಿಣಿಯನ್ನು ಸುಡುವಂತೆ ಮಾಡಿದ. ಆ ಇಡೀ ಸುರವರ್ಗವನ್ನೇ ಬಿಡುವವನಲ್ಲ. ಈ ಮೂರು ಲೋಕಗಳು ಕೆಂಡವಾಗಿ ಒತ್ತಿ ಉರಿಯುವಂತೆ ಮಾಡುತ್ತೇನೆ. ಹಾಗಾಗಿ ಸುಮ್ಮನೆ ಬಿಡುವವನಲ್ಲ. ಈ ಜಟೆಯನ್ನು ಹಿಡಿದು
ಶಮನಗೊಳಿಸಿದ್ದೀರಿ. ಈಗ ಉತ್ಸಾಹ ತುಂಬಿದೆ. ಒಮ್ಮೆ ಪರಿಸರವನ್ನು ವೀಕ್ಷಿಸಿದ್ದೆ. ಸುತ್ತಲೂ ಹಿಮದ ರಾಶಿ. ಹಿಮದ ತುತ್ತ ತುದಿಯಲ್ಲಿ ನೀವಿದ್ದೀರಿ. ನಿಮ್ಮ ಜೊತೆ ಋಷಿಮುನಿಗಳೆಲ್ಲರೂ ನಿಮ್ಮ ನಾಮಾವಳಿಗಳನ್ನು ಉಚ್ಚರಿಸುತ್ತಾ ಇದ್ದಾರೆ. ಆದರೆ ನಿಮ್ಮ ಮುಖಾರವಿಂದವನ್ನ ಒಮ್ಮೆ ಅವಲೋಕನ ಮಾಡಿದೆ. ಕೋಪದಿಂದ ಕುದಿಯುತ್ತಾ ಇದೆ. ಈಗ ಕೇಳ್ತಾ ಇದ್ದೇನೆ, ಯಾಕಾಯ್ತು ನನ್ನ ಹುಟ್ಟು? ಏನಾಯ್ತಪ್ಪ ಮಗನೇ? ನನ್ನ ಪ್ರೀತಿಯ ಮರ್ಯಾದೆ ಬಾ 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 ಬಿಗಿದಪ್ಪಿಕೊಂಡಿದ್ದೇನೆ ಮಗನೇ. ಕ್ರುದ್ಧನಾಗಿರುವವ ನಾನು ಈ ಕಾರಣಕ್ಕೆ. ಲೋಕಪತಿಯಾದಂತಹ ನನ್ನ ಈ ಕ್ರೋಧಕ್ಕೆ ಕಾರಣನಾದವರು ಅನೇಕ ಮಂದಿ ಇದ್ದಾರೆ. ಆ ಕಾರಣಕ್ಕಾಗಿಯೇ ನನ್ನ ಜಟೆಯನ್ನು ಕ್ರೋಧದಿಂದ ಈ ನೆಲಕ್ಕೆ ಅಪ್ಪಳಿಸಿದಾಗ ಅಲ್ಲಿಂದ ಉದಿಸಿ ಬಂದವ ನೀನಾದ್ದರಿಂದ, ವೀರಾವೇಶದಿಂದ ಭರಿತನಾದವ ನೀನಾದ್ದರಿಂದ ನೀನೇ ವೀರಭದ್ರ. ಇಂದಿಗಾಗುವಾಗ ನಿನ್ನ ಸೃಷ್ಟಿಗೆ ಕಾರಣವಿದೆ ಮಗನೇ. ಏನಪ್ಪ? ಅವಮಾನ. ಪೂಜಿಸುತ್ತಾ ಪಾವನರಾಗುತ್ತಾರೆ. ಅಂತದ್ರಲ್ಲಿ ಲೋಕಾಧೀಶರಾದ ನಿಮಗೆ ಅಪಮಾನವೇ? ಯಾರಿಂದ ಆಯ್ತಪ್ಪ? ಯಾಕಾಯ್ತಪ್ಪ ಅಪಮಾನ ಮಗನೇ?
ಆದಂತಹ ದಕ್ಷ ಪ್ರಜಾಪತಿ ಎನ್ನುವವ ಭೂಮಿಯಲ್ಲಿ ನೀರೀಶ್ವರ ಯಾಗವೊಂದನ್ನೆಗೆ ಎಸಗಿದ. ಅದನ್ನು ನನ್ನ ಸತಿಯಾದವಳು ನೋಡಬೇಕು ಎಂದು ಹೋದ ಕಾಲಕ್ಕೆ ಬಾಯಿಗೆ ಬಂದ ಹಾಗೆ ಗಾಳು ಹುಟ್ಟುವಲ್ಲದೆ ಶಿವನಿಂದೆಯನ್ನು ಮಾಡಿದ್ದಾನೆ. ಆತ ಮಾತ್ರವಲ್ಲ ಮಗನೇ, ಅವನ ಜೊತೆಗಿದ್ದಂತಹ ಅಸುರ ವೃಂದವೆಲ್ಲವೂ ಹಲ್ಲುಗಿರಿದು ನಕ್ಕವರ ಹಲ್ಲನ್ನು ಕಿತ್ತರಿಸಬೇಕು, ದಕ್ಷರ ಶಿರವನ್ನು ಕತ್ತರಿಸಬೇಕು. ಇಡೀ ಯಾಗವನ್ನು ನಷ್ಟ ಮಾಡಿ ಬಾ ಮಗನೇ, ನಷ್ಟ ಮಾಡಿ ಬಾ. ಲಕ್ಷ್ಯವೇ ಅಲ್ಲ. ಏನು ದಕ್ಷನೋ ಕೇಕ್ಷನೋ ಅವನು ನನಗೆ ಹುಲ್ಲಿಗೆ ಸಮಾನ, ತ್ರಿಲೋಕವೇ ನನಗೆ ಹುಲ್ಲಿಗೆ ಸಮ ಆಗಿರುವಾಗ ಅವನೇನು ಮಹಾ. ನಿಮ್ಮ ಮಡದಿ ನನಗೂ ತಾಯಿ ಗೌರಿ ಮಾತೆಯ ಮರಣಕ್ಕೆ ಕಾರಣವಾದನೆ, ದಹನಕ್ಕೆ ಕಾರಣೀಕರ್ತನಾಥ. ಪಾಪ ಎಲ್ಲಿದ್ದಾನಾತ, ಹೇಗಿದ್ದಾರೆ ಹೇಳಿಯಪ್ಪ. ಮಗನೇ, ಪ್ರಾಚೀನ ಬರ್ಹಿ ಎನ್ನುವಂತಹ ಸ್ಥಳ, ಅಲ್ಲಿಯ ಯಾಗ ಯಜನಾದಿಗಳನ್ನು ನಡೆಸ್ತಾ ಇದ್ದಾನೆ. ದೇವಗಣಗಣವೆಲ್ಲವೂ ಸೇರಿಕೊಂಡಿದೆ. ಹಾಗಾಗಿ ಹಾಗೆ ಸುಮ್ಮನೆ ಬಿಡುವುದಲ್ಲ, ತಕ್ಕದಾದಂತಹ ಶಿಕ್ಷೆಯನ್ನು ಒದಗಿಸಬೇಕು. ಅವನಿಗೆ ತಕ್ಕ ಶಿಕ್ಷೆಯನ್ನು ನಾನು ಮಾಡುತ್ತೇನೆ. ಕೇವಲ ನೀನು ಅವ್ರ ಮನೆ ಹೋಗುವುದಲ್ಲ ಮಗನ, ನಮ್ಮ ಗಣವನ್ನೆಲ್ಲ ಕೂಡಿಕೊಂಡು ಹೋಗಬೇಕು. ವಾಹನವಾದಂತಹ ನಂದಿಯನ್ನು ಕಳುಹಿದ್ದೇನೆ. ಈಗ ಈ ಕತ್ತಿ ನಿನ್ನ ರಕ್ಷಕಿರಲಿ. ಹಾಗಾಗಿ ನಿಮ್ಮ ವರಪುತ್ರ ನಾನು, ಹಾಗಾಗಿ ಆ ಪ್ರಾಚೀನ ಬರ್ಹಿಗೆ ಸೇರಿ ದಕ್ಷನನ್ನು ಕೊಂದು ಹೋಮಕ್ಕೆ ಹೋಗಿಸಿಬಿಡುತ್ತೇನೆ. ಆಶೀರ್ವದಿಸಿ ಕಳುಹಿಸಪ್ಪ. ಶುಭವಾಗಲಿ ಮಗನೇ, ಹೋಗಿ ಬಾ. ಸಂದರ್ಭದಲ್ಲಿ ಭಗವಂತನ ಯಾರೋ ಒಬ್ಬ ಬಂದರಂತೆ. ನಮ್ಮವರನ್ನೆಲ್ಲ ಹೆದರಿಸುತ್ತಾ ಓಡಿಸುತ್ತಾ ಮುನ್ನುಗ್ಗಿ ಬರುತ್ತಿದ್ದಾರಂತೆ. ತಡೆಯಲು ಬಂದ ದೇವೇಂದ್ರನನ್ನು ಬಿಡಲಿಲ್ಲವಂತೆ.
ಏನಲ್ಲವೋ ಏನೆಂದುಕೊಂಡಿ? ಏನೆಂದುಕೊಳ್ಳಬೇಕು? ಯಾರೋ ಒಬ್ಬ ಮಾಡುತ್ತಿದ್ದಂತ ಯಾಗ ಹಾ, ಬಂದು ಯಜ್ಞವನ್ನು ನಾಶ ಮಾಡ್ತೇನೆ ಹಾ, ಕೇಳುವವರು ಹೇಳುವವರು ಯಾರು ಇಲ್ಲ ಅಲ್ವಾ? ಏನು ತಿಳ್ಕೊಂಡಿದ್ದೀನು? ಯಾವ ಯಾಗ ಅಂತ ಹೇಳಿ ತಿಳಿದಿದ್ದೇನೋ ನೀನು? ಯಾಕೋ ತಿಳಿದ ಬಂದ ದಕ್ಷ ಬ್ರಹ್ಮನ ಯಾಗ. ಯಾಗವನ್ನು ಹಾಳುಗೆಡವುತ್ತಾ ಮುನ್ನುಗ್ತಾ ಬರ್ತಾ ಇದೆಯಲ್ವೇನೋ? ನನ್ನವ ನೀನು ಯಾರು? ನಮ್ಮವರನ್ನೆಲ್ಲ ಏಕೆ ತಡೆದಿ? ಅವರನ್ನೆಲ್ಲ ಏಕೆ ಓಡಿಸ್ತಿ? ಹೇಳಿದ್ರೆ ಒಳಿತು, ಇಲ್ಲದಿದ್ರೆ ಬ್ರಹ್ಮದಂಡಕ್ಕೆ ಬಲಿಯಾದಿ. ಏನಂದ್ರೆ ಪ್ರಾಚೀನ ಬರ್ಹಿಯ ದೊರೆ ದಕ್ಷ ಪ್ರಜಾಪತಿ ನಾನೇ. ಸಂಬಂಧದಲ್ಲಿ ನನಗೆ ಅಜ್ಜ. ಅಜ್ಜ ಯಾವ ಅರ್ಥದಲ್ಲಿ ಅಂತ ಕೇಳ್ಬೋದಾ? ನನ್ನಯ್ಯ ನಿನ್ನಳಿಯ ಶಂಕರ ದೇವನ ವರಪ್ರಸಾದ ನಾನು. ಓ ಶಂಕರನ ಮಗ. ವೀರಭದ್ರ ನಾಮ ಆ ಸಂಬಂಧ ದಾಕ್ಷಾಯಿಣಿಯ ಅಗ್ನಿ ಪ್ರವೇಶದೊಂದಿಗೆ ಕಡಿದು ಆಯ್ತು. ಅದೇ ವಿಚಾರ. ತನ್ನ ಮಗಳ ಕಣ್ಣೆದುರಲ್ಲಿ ಸತ್ತಾಗ ಕೇಕೆ ಹಾಕಿ ಕೈ ಚಪ್ಪಳ ತಟ್ಟಿ ನಕ್ಕವನು ನೀನು. ಬಂದು ಹಾಡುಗಳಿಗೆ ಹೋಗುವ ಮತ್ತೆಂತ ಮಾಡ್ಬೇಕು? ಅದಕ್ಕೆ ತಟ್ಟಿ ನಗಡುದೆ. ತಿಳಿತಲ್ಲ ನಿನ್ನ ಹೃದಯ ಅಂತದ್ದು. ಕಲ್ಲು. ಅದೇ ಹೃದಯದವನೇ ಮಾತಿಹೀನನೇ. ಏನಂದೆ? ನಿನ್ನ ಸಹಾಯಕ್ಕೆ ನೀನು ಕರೆದಾಕ್ಷಣ ಓಡಿ ಬರುವ ಆ ದೇವೇಂದ್ರನನ್ನು ಒಳ್ಳೆಯವರು ಕರೆದ್ರೆ ಬರ್ತಾರೆ. ಅವರನ್ನು ಹೊಡೆದೋಡಿಸುವುದು ಮಾತ್ರವಲ್ಲ, ಇದು ನಿನ್ನ ಯತ್ನ ಕುಂಡ ಸುತ್ತ ಕುಳಿತಿರುವ ಎಲ್ಲ ಋಷಿಮುನಿಗಳ ಗಡ್ಡ ಹಿಡಿದು ಧರ 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 ಅಭದ್ರನ ಮಗ ವೀರಭದ್ರ. ಅಭದ್ರಲ್ಲ, ಲೋಕೇಶನ ಪುತ್ರ ನಾನು. ಎಂತ ಲೋಕೇಶವ? ನಿನಗೆ ವೀರಭದ್ರ ನಿನಗೀರ ಆಗಿರ್ಬೋದು. ನನ್ನ ಎದುರು ಬಂದವ ಚಿತ್ರವೇ. ಅದು ನಿನ್ನ ಚರ್ಯದಲ್ಲೇ ಗೊತ್ತಾಗುತ್ತದೆ. ಒಳ್ಳೆ ಮಾತಲ್ಲಿ ಹೇಳ್ತೇನೆ. ಏನು ಅಂತ ಹೇಳ್ತೀಯ? ಬಂದವ ನೀನಲ್ವೇ? ದಕ್ಷ ಪ್ರಜಾಪತಿ, ದಕ್ಷ ಬ್ರಹ್ಮ, 3 ಲೋಕಕ್ಕೆ ಅಧಿಪನಾಗಿರತಕ್ಕಂತ ನನ್ನ ಪಾದಗಳಿಗೆ ಶರಣಾದರೆ ಲೇಸು, ಇಲ್ಲವಾದರೆ ಎತ್ತಿದ್ದನೆ ಬ್ರಹ್ಮದಂಡ ಹೊಡೆದಾರೆ ನಿನ್ನ ತಲೆ.
ನಾಶಗೊಳಿಸಿದ. ದಕ್ಷನ ಶಿರಚ್ಛೇದನವನ್ನು ಮಾಡಿ ಯಾಗ ಗುಂಡದಲ್ಲಿ ಹಾಕಿದ್ದಾನೆ. ನಾಡಿದಂತಹ ತಪ್ಪದೇನೆಂದು ದೇವತೆಗಳಿಗೆಲ್ಲವರು ಅರಿವಾಗಿ ಬ್ರಹ್ಮ ವಿಷ್ಣು ಮೊದಲಾದವರೇ ಬಂದು ನನ್ನಲ್ಲಿ ಅರುಹಿದಾಗ ಅವರ ತಪ್ಪನ್ನು ಮಾತೃ ಸ್ಥಾನದಲ್ಲಿ ನಿಂತಹ ನಾನು ಕ್ಷಮಿಸಿದ್ದೇನೆ ಎಂಬ ಹಾಗಾಗಿ ಅತ್ತ ಅಳಿದವರನ್ನೆಲ್ಲ ಉಳಿದು ಎಳಿಸುವಂತಾಗಿದೆ. ಅಷ್ಟು ಮಾತ್ರವಲ್ಲ, ಯಾಗ ಪೂರ್ಣವಾಗಬೇಕಿತ್ತು ಎನ್ನುವ ಕಾರಣಕ್ಕಾಗಿಯೇ ಛಿದ್ರವಾಗಿದ್ದ ದಕ್ಷನ ಶಿರವಿಗೆ ಆಡಿನ ಶಿರವೊಂದನ್ನು ತಂದು ಜೋಡಿಸಿ ಎಬ್ಬಿಸಿದ್ದೇನೆ. ದಕ್ಷ ಎದ್ದು ತನ್ನ ಕರ್ತವ್ಯದಲ್ಲಿ ನಿಷ್ಠನಾಗಿದ್ದಾನೆ. ನನಗೆ ನೀಡಬೇಕಾದಂತಹ ಹವಿರ್ಭಾಗವನ್ನು ನೀಡಿದ್ದಾನೆ. ಎಲ್ಲರೂ ಅವರವರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಹಾಗಾಗಿ ಲೋಕಕ್ಕೆ ಸನ್ಮಾನಗಳ ಆಗುವ ಕಾರ್ಯದಲ್ಲಿ ಸತಿಯನ್ನು ಕಳೆದುಕೊಂಡವ ನಾನಿದ್ದೇನೆ. ಹಾಗಾಗಿ ನಾನು ನನ್ನ ತಪ್ಪಲಿನಲ್ಲಿದ್ದುಕೊಂಡು ಆ ತಪಸ್ಸನ್ನೇ ಮಾಡಲು ಮುಂದುವರಿಯುತ್ತೇನಂತೆ ಮುಂದುವರಿಯುತ್ತೇನೆ.